ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಷ್ಯಂತಿ ಯಂ ಸೂರಯಾಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಘ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಂತಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಘಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಂ ಉದೀರಯೇ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪದ್ಯೆ. ಬ್ರಾಹ್ಮಣರ ಆಸ್ತಿ ಈ ಯಾಗ. ದೇವರಿಗೆ ಇಷ್ಟವಾದ ಒಳ್ಳೆಯ ಮಾಧ್ಯಮ ಈ ಅಗ್ನಿಯ ಮಾಧ್ಯಮ. ಅಗ್ನಿಯ ಮಾಧ್ಯಮದಲ್ಲಿ ಕೊಟ್ಟರೆ ಭಗವಂತ ಪ್ರೀತನಾಗಿ ಅದನ್ನು ಪೂರ್ಣ ಸ್ವೀಕಾರ ಮಾಡ್ತಾನೆ. ಕೊಟ್ಟ ತಕ್ಷಣ ಜಾಜ್ವಲ್ಯಮಾನನಾಗಿ ಅದನ್ನು ಸ್ವೀಕಾರ ಮಾಡ್ತಾನೆ. ನಮಗೇನಾದರೂ ದೇವರಿಗೆ ಕೊಡಬೇಕು ಅಂತ ಕಂಡ್ರೆ ಇರತಕ್ಕ ಒಂದೇ ಮಾಧ್ಯಮ ಅದು ಅಗ್ನಿಯ ಯಜ್ಞದ ಈ ಮಾಧ್ಯಮ ಮಾತ್ರ. ಬೇರೆ ಕೊಟ್ಟರೆ ಮತ್ತೆ ವಾಪಸ್ ನಮಗೇ ಬರುವಂಥದ್ದು. ಈ ಮಾಧ್ಯಮದಲ್ಲಿ ಕೊಟ್ಟರೆ ದೇವರದನ್ನು ಪೂರ್ಣವಾಗಿ ಸ್ವೀಕಾರ ಮಾಡಿ ಪ್ರಸಾದವನ್ನು ನೀಡ್ತಾನೆ. ಹಾಗಾಗಿ ನಮಗೂ ದೇವರಿಗೂ ಇರುವ ಒಂದು ಮಾಧ್ಯಮ. ಸಹ ಯಜ್ಞಾ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯದ್ವಂ ಯೇಷವೋ ಅಸ್ತು ಇಷ್ಟ ಕಾಮದುಕೋ ಅಂತ ಭಗವಂತ ಕೊಟ್ಟ ಬ್ರಾಹ್ಮಣರ ಅಕ್ಷಯ ನಿಧಿ ಈ ಯಾಗ, ಈ ಹೋಮ, ಈ ಹವನಗಳು ಅಗ್ನಿಯ ಮಾಧ್ಯಮ, ಬ್ರಾಹ್ಮಣರ ಆಸ್ತಿ. ಎಲ್ಲ ಸಿಗ್ತದೆ ಇದರಿಂದ. ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಯಶ ಎಲ್ಲ ಏನು ಬೇಕು ಎಲ್ಲವನ್ನು ಕೊಡತಕ್ಕಂತಹ ಒಂದು ಶ್ರೇಷ್ಠವಾದ ಮಾಧ್ಯಮ ಅಗ್ನಿಯ ಮಾಧ್ಯಮ, ದೇವರು ಪ್ರತ್ಯಕ್ಷವಾಗಿ ಕಾಣಿಸುವ ಮಾಧ್ಯಮ. ಆದರೆ ಈ ಮಾಧ್ಯಮ ಎಲ್ಲ ಬ್ರಾಹ್ಮಣರಿಗೆ ಆಗೋದಿಲ್ಲ. ಹೆಣ್ಮಕ್ಕಳಿಗೆ ಹೋಮ ಮಾಡಲಿಕ್ಕಾಗ್ತದ? ಮಾಡ್ತಾರೆ ಮಹಾರಾಷ್ಟ್ರದಲ್ಲೆಲ್ಲ, ಬಿಡಿ, ನಮಗಂತೂ ಶಾಸ್ತ್ರ ವಿಧಾನ ಇಲ್ಲ. ಈಗ ಸ್ವಾಮಿಗಳಿಗೆ ಹೋಮ ಮಾಡಲಿಕ್ಕಾಗ್ತದೆ? ನೋಡ್ಬೇಕು, ಕೈ ಮುಗಿಬೇಕಷ್ಟೇ. ನಾವೆಲ್ಲ ಹೋಮ ಮಾಡಲಿಕ್ಕಾಗತ್ತಾ? ಆಗೋದಿಲ್ಲ. ಆದರೆ ಎಲ್ರಿಗೂ ಇರುವ ಮತ್ತೊಂದು ಅಗ್ನಿಯ ಮಾಧ್ಯಮ ಅಂದರೆ ನಮ್ಮ ನಾಲಿಗೆ ಅಂತ ಹೇಳ್ತಾರೆ. ಬ್ರಹ್ಮಾಂಡ ಇದರಲ್ಲಿ ಹೊರಗೆ ಈ ಅಗ್ನಿಯ ಮಾಧ್ಯಮ ಆದರೆ ಈ ಪಿಂಡಾಂಡದಲ್ಲಿ, ಈ ಶರೀರದಲ್ಲಿ ನಮಗೂ ದೇವರಿಗೂ ಇರುವ ಮಾಧ್ಯಮ ಈ ನಾಲಗೆ. ನಾಲಗೆ ಅಂದರೆ ಅಗ್ನಿ ಅಂತ. ಅಗ್ನ್ಯಾತ್ಮ, ಅಗ್ನಿ ಇದರ ಅಭಿಮಾನಿ ದೇವತೆ. ಈ ನಾಲಗೆಯ ಅಗ್ನಿ ನಮಗೂ ದೇವರಿಗೂ ಒಂದು ಲಿಂಕ್, ನಮಗೂ ದೇವರಿಗೂ ಇರತಕ್ಕಂತಹ ಒಂದು ಸಂಬಂಧ. ಹಾಗಾಗಿ ಈ ನಾಲಗೆಯ ಅಗ್ನಿಯ ಮೂಲಕ ಭಗವಂತನನ್ನು ಒಲಿಸಿಕೊಳ್ಳಿಕ್ಕಾಗ್ತದೆ. ಹಾಗಾಗಿ ಈ ಶ್ರೀಮದ್ ಭಾಗವತ ಗ್ರಂಥದ ಉದ್ದಗಲಕ್ಕೆ ಭಗವಂತನ ಸ್ತೋತ್ರಗಳನ್ನು ಬೇರೆ ಬೇರೆ ರೀತಿಯಾಗಿ ಹೇಳಿಸಿದೆ. ಎಲ್ಲ ಜ್ಞಾನಿಗಳು ಸ್ತೋತ್ರ ಮಾಡಿದ ಒಂದು ದೊಡ್ಡ ಗ್ರಂಥ ಶ್ರೀಮದ್ ಭಾಗವತ. ಅದರಲ್ಲಿ ಒಂದು ಗರ್ಭಸ್ತುತಿ ಅಂತ. ಇದು ಮೊಟ್ಟ ಮೊದಲು ಮಾಡಿದ್ದು ನಾವು ನೀವು ಅಲ್ಲ, ಬ್ರಹ್ಮಾದಿ ದೇವತೆಗಳು ಮಾಡಿರತಕ್ಕಂತಹ ಸ್ತೋತ್ರ ಇದು. ಬ್ರಹ್ಮದೇವರ ಮಾಧ್ಯಮದಲ್ಲಿ ಬಂದಿರತಕ್ಕಂತಹ ಒಂದು ಅಪೂರ್ವವಾದ ಸ್ತೋತ್ರ ಪ್ರಪಂಚ ಗರ್ಭಸ್ತುತಿ ಅಂತ. 18 ಮಂತ್ರಗಳ ಸ್ತೋತ್ರ ಇದು ಗರ್ಭಸ್ತುತಿ ಅಂತ. 18 ಅದು ಜಯದ ಸಂಖ್ಯೆ. ಹಾಗಾಗಿ ಬ್ರಹ್ಮಾದಿ ದೇವತೆಗಳ ಜಯ ಅಲ್ಲ, ನಮ್ಮ ನಿಮ್ಮೆಲ್ಲರ ಜಯ. ಅಂದರೆ ಅವರು ಗರ್ಭದ ಸ್ತೋತ್ರ ಮಾಡಿದರು, ಅದರಲ್ಲಿ ಭಗವಂತ ಕೃಷ್ಣ ಅವತರಿಸಿದ. ಹಾಗಾಗಿ ನಾವು ಇವತ್ತು ಕೃಷ್ಣನ ಬಗ್ಗೆ ಹೇಳಲಿಕ್ಕೆ ಸಾಧ್ಯ. ಕೃಷ್ಣದೇವರೇ ಬರಲಿಲ್ಲ ಅಂದರೆ ಯಾರ ಬಗ್ಗೆ ನಾವು ಹೇಳಲಿಕ್ಕಿತ್ತು? ಇವತ್ತು
ಹೇಳಬೇಕಾದ್ರೆ ಒಬ್ಬ ಸ್ತುತ್ಯನಾದವ ಬೇಕಲ್ಲ. ಸುಮ್ಮನೆ ಒಬ್ಬರ ಬಗ್ಗೆ ಹೇಳಿ ಎಷ್ಟು ಹೊಗಳಬಹುದು? ಒಂದು 10 ನಿಮಿಷ ಹೊಗಳಬಹುದು, 1 ತಾಸು ಹೊಗಳಬಹುದು. ಆಮೇಲೆ ಕೇಳಿದವರಿಗೂ ಬೋರು, ಹೇಳೋರಿಗೂ ಬೋರು. ಹಾಗಾಗಿ ಬೋರು ಇಲ್ಲದೆ ನಾವು ಹೇಳಬೇಕಾದ್ರೆ ಒಬ್ಬನೇ ಇರುವುದು. ಎಲ್ಲ ವೇದಗಳಿಂದ ವೇದೈಶ್ಚ ಸರ್ವೈ ಅಹಮೇವ ವೇದ್ಯ ಅಂತಹ ಸಕಲ ವೇದ ವೇದ್ಯನಾದ ಭಗವಂತನನ್ನು ಕೊಟ್ಟ ಸ್ತೋತ್ರ ಈ ಗರ್ಭಸ್ತುತಿ ಅಂತ ಪ್ರಸಿದ್ಧವಾದ್ದು. 18 ಮಂತ್ರಗಳ ಒಂದು ಸ್ತೋತ್ರ ಪುಂಜ. ಇದಕ್ಕೆ ಹೇಳೋದು ಗರ್ಭಸ್ತೋತ್ರ ಅಂತ. ಈ 18 ಸ್ತೋತ್ರದಲ್ಲಿಯೂ ಗರ್ಭ ಇಲ್ಲವೇ ಇಲ್ಲ. ಗರ್ಭವನ್ನು ಬಿಟ್ಟು ಮತ್ತೆಲ್ಲ ಸ್ತೋತ್ರ ಮಾಡ್ತಾರೆ. ಗರ್ಭಸ್ತುತಿ ಅಂತ ಕರೀತಾರೆ. ಏನಿದು ಗರ್ಭನ ಸ್ತೋತ್ರ? ಇದು ಗರ್ಭ ಅಂದರೆ ತಾಯಿಯ ಹೊಟ್ಟೆ ಅಷ್ಟೇ ಅರ್ಥ ಅಲ್ಲ. ಇದು ತಾಯಿಯ ಹೊಟ್ಟೆ ಒಂದು ಗರ್ಭ ಹೌದು, ಆದರೆ ತಾಯಿಯ ಹೊಟ್ಟೆಗೆ ಅಷ್ಟು ತಾಕತ್ತಿಲ್ಲ. ಒಳಗಿದ್ದ ಮಗುವನ್ನು ಎತ್ತಿ ಹಿಡಿಯುವ ತಾಕತ್ತಿಲ್ಲ. ನಮ್ಗೆ ಗೊತ್ತು, ಮಗು ಹೊರಗೆ ಬಂತು ಅಂತ ಇಟ್ಕೊಳ್ಳಿ, ಎಷ್ಟು ಹೊತ್ತು ಮಗುವನ್ನು ಹಿಡಿಕೊಳ್ತೀರಿ ನೀವು? ಸುಸ್ತಾಯಿತು, ತೆಗೆದಿಡ್ತೀರಿ. ತೆಗೆದಿಡ್ಲಿಕ್ಕಾಗಲಿ ಇನ್ನೊಬ್ಬರ ಕೈಯಲ್ಲಿ ಕೊಡ್ತೀರಿ. 9 ತಿಂಗಳು ಹೊತ್ತುಕೊಳ್ಬೇಕಾದ್ರೆ ಈಗ 9 ಅಂತ ಹೇಳೋದು. ವೇದ ಹೇಳೋದು ಹಾಗಲ್ಲ. ದಶಮೇ ಮಾಸಿ ಸೂತವೇ, 10 ತಿಂಗಳು ಅಂತ. ದಶೇತಿ ಪೂರ್ಣಂ, ದಶಪ್ರಮಿತಿಗಳ ಸಂಖ್ಯೆ. ಅಷ್ಟು 10 ತಿಂಗಳು ಅದನ್ನು ಹೊತ್ತುಕೊಳ್ಬೇಕಾಗಿದ್ರೆ ಯಾವ ಗರ್ಭಕ್ಕೆ ಸಾಮರ್ಥ್ಯ? ಗರ್ಭ ಅಂದರೆ ದೇವರ ಹೆಸರು. ಗೃಹ್ಣಾತೀತಿ ಗರ್ಭ. ಆ ಮಗುವನ್ನು 9 ತಿಂಗಳು ಎತ್ತಿ ಹಿಡಿದ. ಬರೀ ಎತ್ತಿ ಹಿಡಿದಂದ್ರೆ ಹಿಡಿಯುವುದಷ್ಟೇ ಅಲ್ಲ, ಅದಕ್ಕೆ ಏನು ಬೇಕೋ ಅದೆಲ್ಲವನ್ನೂ ಕೊಡತಕ್ಕ ಆಕ್ಸಿಜನ್ನಿಂದ ಪ್ರಾರಂಭ ಮಾಡಿ ದೇಹದ ಬೆಳವಣಿಗೆಗೆ ಬೇಕಾದ ಎಲ್ಲ ಸೌಲಭ್ಯವನ್ನು ಕೊಡತಕ್ಕ ಒದಗಿಸುವ ಆ ಶಕ್ತಿ, ಅದು ಗರ್ಭ. ಗೃಹ್ಣಾತಿ, ಆ ಮಗುವನ್ನು ಹೊಟ್ಟೆಯ ಒಳಗೆ ಎತ್ತಿ ಹಿಡಿಯುವಂತಹದ್ದು, ಅದು ಗರ್ಭ. ಎಂತಹ ಕೋಣೆ, ಕತ್ತಲಿನ ಕೋಣೆ. ಭಗವಂತ ಅದನ್ನು AC ರೂಮ್ ಮಾಡಿ ಇಟ್ಟಿದ್ದಾನೆ ಅದನ್ನು. ಯಾಕಂದ್ರೆ ಏನು ಬೇಕೋ ಅದಕ್ಕೆ ಬೇಕು, ಅದಕ್ಕೆ ಏನು ಬರಬಾರದೋ ಅದು ಬರಬಾರದು. ಇವತ್ತು ಒಂದು ಕೆಲವೇ ಆಸ್ಪತ್ರೆಗಳಿವೆ, ಈ ಮಗುವಿಗೆ ಎಲ್ಲ ಬ್ಲಡ್ ಖಾಲಿ ಮಾಡಿ ಮತ್ತೆ ಬ್ಲಡ್ ತುಂಬಿಸ್ತಾರೆ ಅಂತ. ಅದು ಒಂದು ಕೆಲವೇ ಆಸ್ಪತ್ರೆಗಳಿವೆ. ಒಬ್ಬರು ಸಿಕ್ಕಿದಾಗ ಅವರು ಹೇಳಿದರು, ನಮ್ದು ನಿಮಗೆ ಹೇಗೆ ಇದು ಚಿಂತನೆ ಬಂತು ಅಂತ. ದೇವರು ಮಾಡಿದ ಈ ಗರ್ಭಗೃಹವನ್ನು ನೋಡಿ ನಮಗೆ ಈ ಆಲೋಚನೆ ಬಂತು ಅಂತ ಹೇಳ್ತಾರೆ. ಯಾಕಂದ್ರೆ ದೇವರು ಮಾಡಿದ ವ್ಯವಸ್ಥೆ ಅಂದ್ರೆ ಅದ್ಭುತವಾದ ವ್ಯವಸ್ಥೆ. ನಾವೆಲ್ಲಿಯಾದರೂ ತಾಯಿಯನ್ನು ಕತ್ತಲೆ ಕೋಣೆಯಲ್ಲಿ ಇಟ್ಟರೆ ಮರುದಿವಸ ಏನು ಸಿಗುವುದಿಲ್ಲ, ಯಾಕಂದ್ರೆ ಸತ್ತು ಹೋಗ್ಬೇಕು. ದೇವರದು ವ್ಯವಸ್ಥೆ ಅಂದರೆ ಅಷ್ಟು ಅದ್ಭುತವಾದ ವ್ಯವಸ್ಥೆ. ಅದನ್ನು ಮಾಡಿ ಭಗವಂತ ಎತ್ತಿ ಹಿಡಿದಿದ್ದಾನೆ. ಅದಕ್ಕೆ ದೇವರಿಗೆ ಗರ್ಭ ಅಂತ ಹೆಸರು. ಗರ್ಭದ ಸ್ತೋತ್ರ ಅಂತಂದ್ರೆ ದೇವಕಿಯ ಸ್ತೋತ್ರ ಇಲ್ಲ ಅದರಲ್ಲಿ. ದೇವಕಿಯ ಗರ್ಭದ ಸ್ತೋತ್ರ ಏನಿಲ್ಲ. ಅದು ಇಷ್ಟು ಉದ್ದ, ಇಷ್ಟು ಅಗಲ, ಇಷ್ಟು ದಬ್ಬ, ಇಷ್ಟು ಏನದು ಸ್ತೋತ್ರನೇ ಇಲ್ಲ ಅದರಲ್ಲಿ. ಅದರ ಒಳಗೆ ನಿಂತ ಭಗವಂತ, 9 ತಿಂಗಳು ಹೊತ್ತು ನಿಂತ ಭಗವಂತನ ಸ್ತೋತ್ರ ಅದರಲ್ಲಿ ತುಂಬಿರತಕ್ಕಂಥದ್ದು. ಅದನ್ನು ಗರ್ಭಸ್ತುತಿ ಅಂತ ಕರೀತಾರೆ. ಅದರಿಂದ ಈ ಸ್ತೋತ್ರ ಯಾವಾಗ ಅಂತಂದ್ರೆ ಅದು ಗರ್ಭ ಇದ್ದಾಗ ಮಾತ್ರ ಸ್ತೋತ್ರ ಮಾಡಬೇಕು ಅಂತ ಅರ್ಥ ಅಲ್ಲ. ನಮ್ಮನ್ನು ಯಾವಾಗಲೂ ಬರೀ 9 ತಿಂಗಳಲ್ಲ, 100 ವರ್ಷದ ಈ ಭಾರದ ವಸ್ತುವನ್ನೂ ಎತ್ತಿ ತಿರುಗಾಡುವ ಭಗವಂತನ ಸ್ತೋತ್ರ ನಾವು ನಿರಂತರ ನಾವು ಮಾಡಬೇಕಾಗಿರ್ತಕ್ಕಂತಹ ಇದೊಂದು ಸ್ತೋತ್ರ ಅಂತ. ಎಷ್ಟು ಚಂದದ ಶಬ್ದ ಅದು ಗರ್ಭ ಅಂತ. ನಮ್ಮಲ್ಲಿ ದೇವಸ್ಥಾನದಲ್ಲಿ ನಾವು ಹೇಳೋದುಂಟು, ಇದು ಗರ್ಭಗುಡಿ ಅಂತ ನಾವು ಹೇಳ್ತೇವೆ. ಗರ್ಭಗುಡಿಗೆ ಹೋದಾಗಲೂ ದೇವರು ಕಾಣಿಸ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಈ ಗರ್ಭಗುಡಿಯಲ್ಲಿ ದೇವರು ಕಂಡೇ ಕಾಣ್ತಾರೆ. ಯಾಕಂದ್ರೆ ದೇವರು ಇಲ್ಲದೆ ಈ ಗರ್ಭಗುಡಿ ಇರಲಿಕ್ಕೆ ಸಾಧ್ಯನೇ ಇಲ್ಲ, ಇಂಪಾಸಿಬಲ್ ಅದು. ಅಂದ್ರೆ ಆ ತಿಂಗಳಲ್ಲಿ ಇಷ್ಟಿಷ್ಟು ಬೆಳೆಯಬೇಕು ಅಂತ ವ್ಯವಸ್ಥೆ ಇದೆ. ಡಾಕ್ಟರ್ ಏನು ಮಾಡಬಹುದು ಅಂದ್ರೆ ಸ್ಕ್ಯಾನಿಂಗ್ ಮಾಡಿ ಹೇಳಬಹುದು ಇಷ್ಟು ಬೆಳೆದಿದೆ ಬೆಳೆದಿಲ್ಲ ಅಂತ, ಅಷ್ಟೇ ಹೊರತು ಬೆಳೆಸುವ ಶಕ್ತಿ ಡಾಕ್ಟ್ರಿಗಿಲ್ಲ. ಅದು ಭವರೋಗ ವೈದ್ಯ ಒಬ್ಬನಿಗೆ ಮಾತ್ರ ಇರುವುದು. ಒಳಗಿಂದ ಕೂತು ಎಷ್ಟು ಮಾಡ್ತಾನೆ ಅಷ್ಟು ಉಂಟು, ಅದು ಏನು ಮಾಡುವುದಿಲ್ಲ ಅದು ಇಲ್ಲವೇ ಇಲ್ಲ. ಅಷ್ಟು ಒಳಗಿಂದ ಕೂತು ಮಾಡತಕ್ಕಂತಹ ಆ ಸಾಮರ್ಥ್ಯ ಅದು ಭಗವಂತನಿಗೆ ಒಬ್ಬನಿಗೆ ಸೀಮಿತ. ಹಾಗಾಗಿ 9 ತಿಂಗಳು ಜಾಗೃತನಾಗಿರ್ಬೇಕು. ನಮ್ಮ ಡಾಕ್ಟರ್ ಆದರೆ ಅಲ್ಲಿ ಆ ಮಿಷನ್ ಇಡ್ತಾರೆ, ಹೋಗಿಬಿಡ್ತಾರೆ. ನಮ್ಮ ದೇವರು ಹಾಗಲ್ಲ. 9 ತಿಂಗಳು ರಾತ್ರಿ ಹಗಲು ಆ ಗರ್ಭದ ಜೊತೆಗೆ ಯಾವ್ಯಾವಾಗ ಏನೇನಾಗಬೇಕು ಅದೆಲ್ಲ ವ್ಯವಸ್ಥೆ ಮಾಡುವ ಅದ್ಭುತ ಸಾಮರ್ಥ್ಯದ ದೇವರು. ಹಾಗಾಗಿ ನಮ್ಮ ಗರ್ಭಗುಡಿಯಲ್ಲಿ ಬೀಗ ಹಾಕಿ ಹೋಗುವುದುಂಟು. ನಾವು ಈ ಗರ್ಭಗುಡಿಯಲ್ಲಿ ಬೀಗ ಹಾಕಿ ಹೋಗ್ಲಿಕ್ಕಿಲ್ಲ. ದೇವರು 9 ತಿಂಗಳು ವಿಶೇಷ ಸನ್ನಿಧಾನ ಇರತಕ್ಕಂತಹ ಒಂದು ಜಾಗ ಅಂದರೆ ಈ ಗರ್ಭಗುಡಿ ಅಂತ. ಗರ್ಭಗುಡಿಗೆ ಹೋಗುವಾಗ ತುಂಬ ಮಡಿಯೆಲ್ಲ ಬೇಕು ನೋಡಿ ಅಲ್ವಾ. ಅಂಗಿ ತೆಗೆದು ಹೋಗಬೇಕು. ನಮ್ಮ ದೇಶದ ಕ್ರಮ, ನಮ್ಮ ಈ ದಕ್ಷಿಣದ ಕ್ರಮ ಸಂಪ್ರದಾಯ, ಅಂಗಿ ತಗೊಂಡು ಹೋಗಬೇಕು, ಮಡಿ ಉಟ್ಟುಕೊಂಡು ಹೋಗಬೇಕು, ಮಡಿಯಲ್ಲಿ ಹೋಗಬೇಕು, ಇದೆಲ್ಲ ನಮ್ಮ ಸಂಪ್ರದಾಯ. ದೇವಸ್ಥಾನಕ್ಕೆ ಬರುವಾಗ ಚಪ್ಪಲಿ ತೆಗೆದು ಬರಬೇಕು, ಅವರದೇ ಡ್ರೆಸ್ ಹಾಕೊಂಡು ಹೋಗಬೇಕು, ಇದೆಲ್ಲ ನಮ್ಮ ಸಂಪ್ರದಾಯ. ನಮ್ಮಲ್ಲಿ ಒಬ್ಬರು ಡಾಕ್ಟರ್ ನನಗೆ ಸಿಗ್ತಾ ಇರ್ತಾರೆ. ಅವರು ಸಿಕ್ಕಿದಾಗ ನಾನು ಅವರ ಹತ್ರ ಕೇಳೋದುಂಟು,
ಡಾಕ್ಟ್ರೇ ನೀವು ಆಪರೇಷನ್ ಮಾಡ್ತೀರಲ್ಲ ಅದನ್ನು ನಾನು ನೋಡಬೇಕು, ತೋರಿಸ್ತೀರಾ ಅಂತ. ಅದಕ್ಕೆ ಅವರೊಂದು ಪ್ರತಿಯಾಗಿ ನನಗೆ ಕೇಳೋದುಂಟು. ಅವರು ನಾನು ಕರ್ಕೊಂಡು ಹೋಗ್ತೇನೆ, ತೊಂದರೆ ಇಲ್ಲ, ಆದರೆ ನಂದೊಂದು ಬೇಡಿಕೆ ನಿಮ್ಮ ಹತ್ರ ಇದೆ ಅಂತ. ಏನು ಅಂತ? ನಿಮ್ಮ ಗರ್ಭಗುಡಿಯೊಳಗೆ, ಕೃಷ್ಣನ ಗರ್ಭಗುಡಿಯೊಳಗೆ ನನ್ನನ್ನು ಕರ್ಕೊಂಡು ಹೋಗ್ತೀರಾ? ನಾನು ಸೋಲುವುದು ಅಲ್ಲಿ ನೋಡಿ. ಅದಕ್ಕೆ ನಾನೊಂದು ಉತ್ತರ ಹೇಳಿದೆ ಅವರಿಗೆ, ಡಾಕ್ಟ್ರೇ ನಮ್ಮ ಗರ್ಭಗುಡಿಗೆ ನೀವು ಬರೋದಕ್ಕೆ ತೊಂದರೆ ಏನಿಲ್ಲ, ನಮ್ಮ ಹಾಗೆ ವೇಷ ಹಾಕ್ಕೊಂಡು ಬರಬೇಕು. ಅದೇ ವೇಷ ಎಷ್ಟು ಬೇಕಾದರೂ ಹಾಕ್ತೇನೆ, ತೊಂದರೆ ಇಲ್ಲ ಅಂತ ಹೇಳಿದ್ರು. ಏನು ಬರಬೇಕು ಅಂದರೆ, ಗರ್ಭಗುಡಿಗೆ ಬರಬೇಕಾದ್ರೆ ನಮ್ಮ ವೇಷದಲ್ಲಿ ನೀವು ಬರಬೇಕು. ಡಾಕ್ಟ್ರು ಹೇಳಿದರು, ನಮ್ಮ ಗರ್ಭಗುಡಿಗೆ ಬರಬೇಕಾದ್ರೆ ನೀವು ಹಾಗೆ ನಮ್ಮ ವೇಷದಲ್ಲಿ ಬರಬೇಕು. ಡಾಕ್ಟ್ರು ನಮ್ಮ ವೇಷ ಹಾಕ್ಕೊಳ್ತಾರೆ, ಡಾಕ್ಟ್ರ ವೇಷ ನಾವು ಹಾಕ್ಕೊಳ್ಳೋದು ಹೇಗೆ? ಸೋತ್ಬಿಟ್ಟೆ ಅಲ್ಲಿ. ಅವರದೇ ಬಟ್ಟೆ, ಮಡಿ ಬಟ್ಟೆ ಇರ್ತದೆ, ಅದನ್ನು ಹಾಕ್ಕೊಳ್ಬೇಕು. ಅವ್ರು ಹೇಳ್ತಾರೆ ನಿಮ್ಮ ಬಟ್ಟೆ ಆಗುದಿಲ್ಲ, ಮಡಿಗೆ ಬರುವುದಿಲ್ಲ ಅಂತ ಹೇಳ್ತಾರೆ. ನಮ್ಮದೇ ಬಟ್ಟೆ ಮಡಿಗೆ ಬರುವುದು ಅಂತ ಹೇಳ್ತಾರೆ. ಅದೇನು ಬಿಸಿನೀರಲ್ಲಿ ಹಾಕಿ ಅದರ ಕೆಮಿಕಲ್ ಹಾಕಿ ಅದನ್ನು ತೊಳೆದಿರ್ತಾರೆ, ಅದೇ ಬಟ್ಟೆ ಆಗಬೇಕು ಅಂತ. ನಮ್ದೊಂದು ಮಡಿ, ಡಾಕ್ಟ್ರದ್ದೊಂದು ಮಡಿ. ಡಾಕ್ಟ್ರ್ ಹೇಳ್ತಾರೆ ಒಳಗೆ ಬರಬೇಕಾದ್ರೆ ಚಪ್ಪಲ್ ತೆಗೆದು ಬನ್ನಿ. ಡಾಕ್ಟ್ರೇ ಚಪ್ಪಲ್ ಹಾಕೊಂಡು ಬರ್ತೇನೆ. ಡಾಕ್ಟ್ರು ಹೇಳಿದ್ರು, ನೀವು ಚಪ್ಪಲ್ ಹಾಕೊಂಡು ಬಂದ್ರೆ ನಿಮ್ಮ ದೇವಸ್ಥಾನಕ್ಕೆ ನಾನು ಚಪ್ಪಲ್ ಹಾಕೊಂಡು ಬರ್ಬೋದಾ? ಇಲ್ಲ, ತೆಕ್ಕೊಂಡು ಬರಬೇಕು. ನಮ್ಮ ಗರ್ಭಗುಡಿಗೂ ಹಾಗೇನೆ ಅಂತ. ಮಡಿಯಲ್ಲಿ ಬರಬೇಕು ಅಂದರೆ ಬಟ್ಟೆ ಎಲ್ಲ ತೆಗೆದಿಟ್ಟು ಅವರದೇ ಬಟ್ಟೆ ಉಟ್ಟುಕೊಂಡು ಬರಬೇಕು. ನಮ್ಮಲ್ಲಿ ಈ ಮಡಿ ಕಲ್ಪನೆ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ನಾವು ಮಡಿ ಮಾಡಬೇಕಾದ್ರೆ ಕೈ ತೊಳ್ಕೊಳ್ಬೇಕು. ನಮ್ಮಲ್ಲಿ ಮೈ ಮುಟ್ಟಿದ್ರೆ ದೇವರ ಪೀಠ ಮುಟ್ಲಿಕ್ಕಿಲ್ಲ. ದೇವರನ್ನು ಮುಟ್ಟಬೇಕಾದ್ರೆ ಗೋಮಯ ಹಾಕಿ ಅದನ್ನು ಗಂಟಿನ ತನಕ ತೊಳ್ಕೊಂಡು ಪೀಠ ಮುಟ್ಟಬೇಕು. ಇದು ನಮ್ಮ ಸಂಪ್ರದಾಯ. ಯಾವುದನ್ನು ಮುಟ್ಟಿದ್ರೂ ಒಂದ್ಸಲ ಕೈ ತೊಳ್ಕೊಳ್ಬೇಕು ಅಂತ ಡಾಕ್ಟರ್ ಹೇಳಿದರು. ನಮ್ಮದು ಅಷ್ಟೇ, ಅಲ್ಲಿ ಏನಾದರೂ ಒಂದು ಮುಟ್ಟಬೇಕಾದ್ರೆ ಅದು ಬಿಸಿನೀರಲ್ಲಿ ಹಾಕಿ ತೆಗಿಬೇಕು. ಒಬ್ಬನಿಗೆ ಮುಟ್ಟಿದರೆ ಮತ್ತೆ ಅದು ಅಲ್ಲಿ ಬಿಸಿನೀರು ಹಾಕಿ, ಅಲ್ಲಿ ಕೆಮಿಕಲ್ ಇದೆ ಅದನ್ನೆಲ್ಲ ಹಾಕಿ, ಅದೇನೋ ಹಾಕಿ ಅದನ್ನು ತೊಳ್ಕೊಳ್ಬೇಕು. ನಮ್ಮದು ನೈವೇದ್ಯ ಸಮರ್ಪಣೆ ಮಾಡುವಾಗ ಮೂಗಿಗೆಲ್ಲ ಬಟ್ಟೆ ಕಟ್ಕೊಂಡು ಹೋಗ್ತೇವೆ, ಅಂದರೆ ಅದರ ಉಸಿರು ಬೀಳಬಾರದು ಅಂತ. ಡಾಕ್ಟರ್ ಹೇಳ್ತಾರೆ ನಮ್ಮದು ಆಸೆ ಗರ್ಭಗುಡಿ, ಮೂಗಿಗೆಲ್ಲ ಬಟ್ಟೆ ಕಟ್ಟಿಕೊಳ್ಬೇಕು, ಬಾಯಿಗೆ ಬಟ್ಟೆ ಕಟ್ಟಿಕೊಳ್ಬೇಕು, ಹೊಟ್ಟೆ ಎಲ್ಲ ಕಟ್ಟಿಕೊಳ್ಬೇಕು. ಅದೊಂದು ಗರ್ಭಗುಡಿ, ಇದೊಂದು ಗರ್ಭಗುಡಿ ಅಂತ. ಅಂದರೆ ಈ ಗರ್ಭಗುಡಿ, ಆ ಭಗವಂತನ ಗರ್ಭಗುಡಿ ಎರಡೂ ಒಂದೇ ರೀತಿಯಾದ್ದು. ಇದರ ಒಳಗೆ ಭಗವಂತ ವಿಶೇಷವಾಗಿ ಸನ್ನಿಹಿತವಾಗಿರತಕ್ಕಂತಹ ಒಂದು ಭಗವಂತನ ಚಿಂತನೆ ಈ ಗರ್ಭಗುಡಿಯಲ್ಲಿ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಬ್ರಹ್ಮಾದಿ ದೇವತೆಗಳು ಮಾಡಿದ ಸ್ತೋತ್ರ ಇದು. ಕೃಷ್ಣ ದೇವಕಿಯ ಗರ್ಭಕ್ಕೆ ಬಂದಾಗ ಗರ್ಭದೊಳಗೆ ಕೂತಾಗ ಬ್ರಹ್ಮಾದಿ ದೇವತೆಗಳು ಸುತ್ತ ಪ್ರದಕ್ಷಿಣೆ ನಮಸ್ಕಾರ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ನಮ್ದೊಂದು ಪ್ರಾರಬ್ಧ ಹೇಗೆ ಅಂತಂದರೆ, ನಾವು ಗರ್ಭದ ಒಳಗೆ ಹೋದರೆ ನಾವೇ ದೇವರ ಸ್ತೋತ್ರ ಮಾಡಬೇಕು. ದೇವರು ನಮ್ಮ ಗರ್ಭದ ಒಳಗೆ ಹೋದರೆ ನಾವೇ ದೇವರ ಸ್ತೋತ್ರ, ಎರಡು ಪಕ್ಷದ ನಾವೇ ಸ್ತೋತ್ರ ಮಾಡುವರು. ದೇವರು ಸ್ತೋತ್ರ ಮಾಡಿಕೊಳ್ಳಲು ಪಡುವವ. ಈಗ ನಮ್ಮ ಗರ್ಭದೊಳಗೆ ದೇವರು ಹೋದರೆ ನಾವೇ ಕೈ, ದೇವರೇ ಹೇಗಾದರೂ ಮಾಡಿ ಆ ಮಗುವನ್ನು ಆರಾಮಾಗಿ ಹೊರಗೆ ಹಾಕು ಅಲ್ವಾ, ದೇವರಿಗೆ ಒಂದು ಪ್ರಾರ್ಥನೆ ಮಾಡಬೇಕು. ದೇವರು ಗರ್ಭಗುಡಿಯೊಳಗೆ ನಮ್ಮ ಹೊಟ್ಟೆಯೊಳಗೆ ಹೋದ ನಾವೇ ದೇವರ ಹತ್ರ ಕೈ ಮುಗಿದು, ನಾವಲ್ಲ ಬ್ರಹ್ಮಾದಿ ದೇವತೆಗಳು. ದೇವಕಿಯ ಗರ್ಭದೊಳಗೆ ಹೋದಿ. ನಮ್ಮ ದೇವರದ್ದು ಸ್ವಭಾವ ಏನು ಗೊತ್ತಾ? ಎಲ್ಲಿ ಹೋಗ್ತಾನೆ ಅಷ್ಟ ಬಂದ ಅವನಿಗೆ ಅಭಿಷೇಕ, ಅಷ್ಟೂ ಬಂದು ಮತ್ತೆ ಹೊರಗೆ ಬರಲಿಕ್ಕೇ ಇಲ್ಲ, ಗಟ್ಟಿಯಾಗಿ ಕೂತಿರ್ತಾನೆ. ಎಲ್ಲಿಯಾದರೂ ಒಂದು ಪ್ರತಿಷ್ಠೆ ಆದರೆ ಮತ್ತೆ ತೆಗಿಲಿಕ್ಕಾಗತ್ತಾ ದೇವರನ್ನು? ಅಲ್ಲಿ ಗಟ್ಟಿಯಾಗಿ ಕೂತಿರ್ತಾರೆ. ಇಲ್ಲಿ ಕೂತ್ರೆ ದೇವರು ಅಲ್ಲಿ ಅಡ್ಜಸ್ಟ್ ಆಗಿ ಬಿಡುತ್ತಾನೆ. ಎಲ್ಲಿ ನೀವು ಕೂಡಿಸ್ತೀರಿ, ಆವಾಹಯಾಮಿ, ಆವಾಹಿತೋ ಭವ, ಸನ್ನಿಹಿತೋ ಭವ, ಸನ್ನಿರುದ್ಧಃ ಭವ, ಅವಗುಂಠಿತಃ ಭವ, ಸುಪ್ರಸನ್ನೋ ಭವ. ಆಯ್ತು, ನಾನು ಸುಪ್ರಸನ್ನಾಗಿದ್ದೇನೆ, ಇಲ್ಲೇ ಇರ್ತೇನೆ ಅಂತ ಹೇಳ್ತಾನೆ. ದೇವರ ಅಲ್ಲಿಂದ ಹೇಳು, ಹೇಳಲಿಕ್ಕಾಗಲ್ಲ ಅಂತ ಹೇಳ್ತಾನೆ. ಎಲ್ಲಿ ಹೋಗ್ತಾನೆ, ಎಲ್ಲಿ ಕೂಡ್ತಾನೆ ಅಲ್ಲಿ ಗಟ್ಟಿಯಾಗಿ ಕೂಡ್ತಾನೆ. ನಾವೇನೋ ಮಂತ್ರ ಹೇಳ್ತೇವೆ, ವಿಸರ್ಜಯಾಮಿ, ಅಷ್ಟು ಬೇಗ ಹೋಗ್ತಾನೆ ದೇವರು? ಹೋಗುವುದಿಲ್ಲ ಅಷ್ಟು ಬೇಗ. ಅವನು ಎಲ್ಲಿ ಕೂತಿರ್ತಾನೆ ಗಟ್ಟಿಯಾಗಿ ಕೂತಿರ್ತಾನೆ. ನಮ್ಮ ಆವಾಹನೆಯಲ್ಲೇ ದೇವರು ಇಷ್ಟು ಗಟ್ಟಿಯಾಗಿ ಕೂತಿದ್ದಾನೆ ಅಂತಂದ್ರೆ, ಸ್ವಯಂ ಭಗವಂತ ಬಂದವ ದೇವಕಿಯ ಗರ್ಭದಲ್ಲಿ ಕೂತವ ಹೊರಗೆ ಬಾ ಅಂದರೆ ಬರಲ್ಲ ಅಂತ ಹೇಳ್ತಾನೆ. ಅವನಿಗೆ ಆರಾಮವಾಗಿ ಕೂತಿದ್ದಾನೆ. ಯಾಕೆಂತಂದರೆ ಇದರಷ್ಟು ಏಕಾಂತ ಇನ್ನೊಂದಿಲ್ಲ. ಯಾವ ದೇವಸ್ಥಾನಕ್ಕೆ ಹೋದರೂ ಗರ್ಭಗುಡಿಯ ಬಾಗಿಲು ತೆಗಿಬೋದು, ಆದರೆ ದೇವಕಿಯ ಗರ್ಭಗುಡಿಯೊಳಗೆ ಪ್ರವೇಶ ಮಾಡಿದಾನೆ ಕೃಷ್ಣ, ಯಾರು ಬಾಗಿಲು ತೆಗೆಯುವರು? ಹೇಗೆ ನೋಡೋದು? ಏನೋ ಒಂದು ಭಗವಂತನ ಬಗ್ಗೆ ನಿಮಗೆ ಮಾತಾಡಲಿಕ್ಕಾಗುವುದಿಲ್ಲ. ಒಂದು ಪ್ರತ್ಯೇಕವಾಗಿ ಆರಾಮವಾಗಿ ನಿಶ್ಚಿಂತವಾಗಿ ಅಲ್ಲಿ ಕೂತಿದ್ದಾನೆ. ಈಗ ದೇವತೆಗಳಿಗೆ ಚಿಂತೆ ಪ್ರಾರಂಭ ಆಯಿತು. ಇಲ್ಲಿಯೇ ಕೂತರೆ 10 ತಿಂಗಳು ಕೂತ ತೊಂದರೆ ಇಲ್ಲ, ಅದರ ಮೇಲೆ 11ನೇ ತಿಂಗಳು ಕೂತ, ಆ ಗರ್ಭಕ್ಕೂ ತೊಂದರೆ ನಮಗೂ ತೊಂದರೆ. ಯಾವುದು ಯಾವಾಗ ಬರಬೇಕೋ ಆವಾಗ ಅದು ಬರಬೇಕು, ಬರಲಿಲ್ಲ ಅಂದರೆ ಸಮಸ್ಯೆ. ಹಾಗಾಗಿ ಈ ಕೃಷ್ಣ ಅಲ್ಲೇ ಕೂತ ಚೆನ್ನಾಗಿದೆ ಜಾಗ ಅಂತ ಅಲ್ಲೇ ಕೂತ್ರೆ ಏನು ಮಾಡೋದು? ಹಾಗಾಗಿ ಬ್ರಹ್ಮಾದಿ ದೇವತೆಗಳು ಮೇಲಿನಿಂದ ಆ ಲೋಕ ಬಿಟ್ಟು ಕೆಳಗೆ ಬಂದರು.
ಬಂದು ಕೃಷ್ಣನ ಹತ್ರ ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡೋದು ಏನು ಅಂತಂದರೆ, ಕೃಷ್ಣ ನೀನು ಬಾರದಿದ್ದರೆ ಹೊರಗೆ ಹಾಕ್ತೇವೆ ಅಂತ ಹೇಳೋದಲ್ಲ, ಹಾಕಿ ಅಂತ ಹೇಳ್ತಾನೆ. ಹೇಗೆ ಬರೋದವನು? ಸ್ವಾಮಿ ನೀನು ಬರಬೇಕು ಅಂತ ಹೇಳ್ತಾರೆ. ಆ ಗರ್ಭಗುಡಿಯನ್ನು ಬಿಟ್ಟು ಹೊರಗೆ ನೀನು ಬರಬೇಕು, ಜಗತ್ತಿನ ಉದ್ಧಾರಕ್ಕೋಸ್ಕರ ಅಂತ ದೇವತೆಗಳ ಸ್ತೋತ್ರ, ಬ್ರಹ್ಮಾದಿ ದೇವತೆಗಳ ಸ್ತೋತ್ರ ಅಂತ. ನೋಡಿ, ಬ್ರಹ್ಮಾದಿ ದೇವತೆಗಳು ಮಾಡುವ ಸ್ತೋತ್ರ ನಿರ್ವ್ಯಾಜವಾದ ಸ್ತೋತ್ರ. ಅವರಿಗೇನು ಲಾಭ ಏನಿಲ್ಲ ಇದರಲ್ಲಿ. ದೇವಕಿಯ ಗರ್ಭದಿಂದ ಭಗವಂತ ಹೊರಗೆ ಬಂದರೆ ಇಡೀ ಜಗತ್ತಿನ ಉದ್ಧಾರ ಅದರಲ್ಲಿ ತುಂಬಿಕೊಂಡಿರ್ತದೆ. 14ನೇ ಉಪ್ಪರಿಗೆಯ ಮನೆಯಲ್ಲಿರ್ತಕ್ಕಂತಹ ಬ್ರಹ್ಮದೇವರಿಗೆ ಇದರಿಂದ ಏನು ಲಾಭ ಏನಿಲ್ಲ, ಆರಾಮವಾಗಿರ್ತಾರೆ ಅಲ್ಲಿ. ಆದರೆ ಈ ಭೂಮಿಯಲ್ಲಿರ್ತಕ್ಕಂತಹ ದೈತ್ಯರ ಸಂಹಾರ, ಜಾತಃ ಕಂಸ ವದಾರ್ಥಾಯ ಭೂಭಾರ ಹರಣಾಯ ಚ ಅಂತ ಅದು ಉದ್ದೇಶ ಬ್ರಹ್ಮದೇವರದು. ಹಾಗಾಗಿ ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡ್ತಾರೆ. ಅಂದರೆ ಉತ್ತಮರ ಸ್ತೋತ್ರದಲ್ಲಿ ಅದರ ಜಗತ್ತಿನ ಅನುಕಂಪ ಅದರಲ್ಲಿ ತುಂಬಿಕೊಂಡಿರ್ತದೆ. ಜನರ ಮೇಲಿರತಕ್ಕಂತಹ ಕಾರುಣ್ಯ ಅದು ಪ್ರವಾಹ ರೂಪದಿಂದ ಹರಿತಿರ್ತದೆ. ಹಾಗಾಗಿ ಅವರದು ಪ್ರಾರ್ಥನೆಗೆ ಭಗವಂತ ಹೋಗೊಳ್ತಾನೆ. ನಮ್ಮ ಪ್ರಾರ್ಥನೆ ದೇವರು ಕೇಳುವುದಿಲ್ಲ ಅಷ್ಟು ಸುಲಭದಲ್ಲಿ. ಯಾಕೆ ಅಂತಂದರೆ ಜಗತ್ತಿನ ಕಾರ್ಪಣ್ಯ ಅದರಲ್ಲಿ ತುಂಬಿರುವುದಿಲ್ಲ, ಜಗತ್ತಿನ ಬಗ್ಗೆ ಅನುಕಂಪ ಇಲ್ಲ, ಎಲ್ಲ ಸ್ವಾರ್ಥ ಕೇಂದ್ರಿತ ಪ್ರಾರ್ಥನೆಗಳು. ನಮ್ದು ಎಷ್ಟೇ ವಿಷ್ಣು ಸಹಸ್ರನಾಮ ಹೇಳಿದ್ರೂ ಕೂಡ ಕೊನೆಗೆ ನನ್ನ ಮನೆಗೆ ಒಳ್ಳೆದಾಗಲಿ, ನನಗೆ ಒಳ್ಳೆದಾಗಲಿ, ನನ್ನ ಮಕ್ಕಳಿಗೆ ಒಳ್ಳೆದಾಗಲಿ, ನಮ್ಮ ಗೋಡೆ ಬಿಟ್ಟು ಆಚೆ ಹೋಗುವುದೇ ಇಲ್ಲ. ಬ್ರಹ್ಮದೇವರದವರ ಮನೆಯ ಗೋಡೆ ಒಳಗೆಲ್ಲ ಹೊರಗೇನೇ ಇರ್ತದೆ ಅವರ ಪ್ರಾರ್ಥನೆ. ಹಾಗಾಗಿ ದೇವರಿಗೆ ಅದು ತುಂಬ ಆಪ್ಯಾಯಮಾನ ಆಗ್ತದೆ, ನಮ್ಮ ಸ್ತೋತ್ರ ಕಿರಿಕಿರಿ ಆಗ್ತದೆ ಅಂತ. ಸ್ತೋತ್ರ ಬ್ರಹ್ಮದೇವರು ಮಾಡಿರ್ತಕ್ಕಂಥದ್ದು ದೇವರಿಗೆ ತುಂಬ ಇಷ್ಟವಾದ 18 ಸ್ತೋತ್ರಗಳು ಈ ಗರ್ಭಸ್ತುತಿಯಲ್ಲಿ ತುಂಬಿ ತುಳುಕಿದೆ. ಇದು ಸುಪ್ರಸಿದ್ಧವಾದ ನುಡಿಮುತ್ತುಗಳು. ಬ್ರಹ್ಮದೇವರು ಸ್ತೋತ್ರ ಪ್ರಾರಂಭ ಮಾಡ್ತಾರೆ. ಬ್ರಹ್ಮದೇವರು ಒಬ್ಬರೇ ಅಲ್ಲ, ಬ್ರಹ್ಮಾದಯ ಅಂತ ಭಾಗವತಲ್ಲಿ ಹೇಳ್ತಾರೆ. ಬ್ರಹ್ಮರುದ್ರಾದಿ ಎಲ್ಲ ದೇವತೆಗಳೂ ಬಂದು ಪ್ರಾರ್ಥನೆ ಮಾಡಿದ್ದಾರೆ ಅಂತ. ಯಾಕೆಂತಂದರೆ ದೇವರು ಭೂಮಿಗೆ ಬಂದದ್ದು ಯಾರೋ ಒಬ್ಬರ ಪ್ರಾರ್ಥನೆಗೆ ಮನ್ನಿಸಿ ಬಂದವ ಅಲ್ಲ, ಬ್ರಹ್ಮಾದಿ ದೇವತೆಗಳ ಅಪ್ಲಿಕೇಶನ್ ಹೋದ್ದಕ್ಕೆ ಭಗವಂತ ಬಂದದ್ದು. ಹಾಗಾಗಿ ಬ್ರಹ್ಮಾದಿ ದೇವತೆಗಳೆಲ್ಲ ಸೇರಿ ಪ್ರಾರ್ಥನೆ ಮಾಡಿದ್ದಾರೆ. ಈ ದೊಡ್ಡವರಿಗಿರ್ತಕ್ಕಂತಹ ಒಂದು ಚಿಕ್ಕ ಸಮಸ್ಯೆ ಅಂದರೆ ಇದೆ. VVIPಗಳು ಭಾರೀ ದೊಡ್ಡವರವರು. ಆದರೆ ಸಮಸ್ಯೆ ಏನು ಅಂತಂದರೆ ಅವ್ರಿಗೆ ಎಲ್ಲಿಯೂ ಸ್ವಾತಂತ್ರ್ಯ ಇಲ್ಲ. ನಮ್ಮ ದೇವರು ಸರ್ವತಂತ್ರ ಸ್ವತಂತ್ರ, ಆದರೆ ಅವನಷ್ಟು ದೌರ್ಬಲ್ಯ ಯಾರಿಗೂ ಇಲ್ಲ. ನೋಡಿ, ವೈಕುಂಠದಲ್ಲಿದ್ದ ದೇವತೆಗಳು ಪ್ರಾರ್ಥನೆ ಮಾಡಿದರು, ಸ್ವಾಮಿ ನೀನು ಬರಬೇಕು, ಆಯಿತು ಅಂತ ಹೇಳಿದ. ನೋಡಿ, ಅವ್ರು ಹೇಳಿದಾಗ ಬರಬೇಕಾಯ್ತಾ? ಸ್ವತಂತ್ರ ಅವನು, ಆದರೂ ದೇವತೆಗಳು ಪ್ರಾರ್ಥನೆ ಮಾಡಿದರು, ಬಂದ. ದೇವತೆಗಳು ಹೇಳಿದರು ಕೃಷ್ಣನ ಹತ್ರ, ನೀನು ಬರಬೇಕು. ಬರ್ತೇನೆ. ಎಲ್ಲಿ ಬರಬೇಕು? ನಾವು ಹೇಳ್ತೇವೆ ಅಲ್ಲಿಯೇ ಬಂದಿಳಿಬೇಕು. ಈ VVIPಗಳು ಇರ್ತಾರೆ ನೋಡಿ, ಅವರಿಗೆ ಖುಷಿ ಬಂದಲ್ಲಿ, ನಮ್ಮ ಮಾವನ ಮಗಳಿರ್ತಾಳೆ, ಈ ಮನೆಯಲ್ಲಿ ಇರ್ತೇನೆ ಅಂದರೆ ಆಗೋದಿಲ್ಲ. ಅವ್ರದ್ದೇ ಒಂದು ಬಂಗಲೆ ಇದೆ, ಅಲ್ಲಿಯೇ ಇರಬೇಕು, ಹೊರತು ಬೇರೆ ಕಡೆ ಇರಲಿಕ್ಕಾಗೋದಿಲ್ಲ. ವ್ಯವಸ್ಥೆ ಅವ್ರದ್ದಿದೆ, ಬೇರೆ ಕಡೆ ಇರಲಿಕ್ಕಾಗೋದಿಲ್ಲ. ಅವರು ತಿನ್ನಬೇಕು, ಇಂಥದ್ದೇ ತಿನ್ನಬೇಕು ಅಂತ ವ್ಯವಸ್ಥೆ ಇದೆ, ಅದನ್ನು ಬಿಟ್ಟು ಬೇರೇನೂ ತಿನ್ನಲಿಕ್ಕಾಗೋದಿಲ್ಲ. ನಮ್ಮಲ್ಲಿ ಉಡುಪಿಯಲ್ಲಿ ಒಬ್ಬರು ರಾಷ್ಟ್ರಪತಿಗಳು ಬಂದಿತ್ತು. ಅವ್ರಿಗೆ ಉಡುಪಿಯ ಗುಳ್ಳದ ಹುಳಿ ಅಂದರೆ ತುಂಬ ಇಷ್ಟ. ಅವರಿಗೆ ತಿನ್ನಬೇಕು, 92 ವರ್ಷದ ಮುದುಕ ಅವರು. ಅವ್ರಿಗೆ ತಿನ್ನಬೇಕು ಅಂತ ಮಾಡಿಸಿದರು. ಅವ್ರಿಗೆ ಹೇಳಿ, ಅವ್ರು ಫೋನ್ ಮಾಡಿ ಹೇಳಿದರು, ಉಡುಪಿಯ ಗುಳ್ಳದ ಹುಳಿ, ಅದು ಬದನೆ ಅಲ್ಲ, ಗುಳ್ಳ ಅಂತಲೇ ಹೇಳ, ಬೇರೆ ಶಬ್ದ ಇಲ್ಲ ಅದಕ್ಕೆ, ಕನ್ನಡದಲ್ಲಿ ಇದೇ ಶಬ್ದ, ಇದನ್ನು ಹುಳಿ ಮಾಡಿ ಅಂತ ಮಾಡಿಸಿಟ್ಟಿದ್ರು. ಪಾಪರಿ ಅವ್ರು ಕೇಳಿದರು ರಾಷ್ಟ್ರಪತಿಗಳು, ದೊಡ್ಡ ಜನ ಅವರು, ಊಟ ಕೃಷ್ಣನ ಪ್ರಸಾದ ಹಾಕುವಾಗ ಗುಳ್ಳದ ಹುಳಿ ಹಾಕಿ ಅಂತ. ಖುಷಿ ಅವರಿಗೆ, ಗುಳ್ಳದ ಹುಳಿ ತಿನ್ನಲಿಕ್ಕುಂಟು ಅಂತ ಭಾರಿ ತಯಾರಾಗಿ ಬಂದವರು. ಎಲೆಗೆ ಹಾಕಿದ್ರು ಗುಳ್ಳದ ಹುಳಿ. ಅಲ್ಲಿ ಪಕ್ಕದಲ್ಲಿ ಅವರ ಡಾಕ್ಟ್ರು ಬಂದಿದ್ದ, ಅವಳ ನೋ ಅಂತ ಹೇಳಿದ. ಅಂತ ಬಾಯಿ ಬಿಟ್ಟರು. ಅವರು ತಿನ್ನಲಿಕ್ಕಿಲ್ವೇ ಇಲ್ಲ. ನೋಡಿ, VVIP ಅವರು ರಾಷ್ಟ್ರಪತಿಗಳು ಏನಾದರೂ ಇಡೀ ದೇಶದಲ್ಲಿ ಒಂದು ಕಾನೂನು ನಡೆಯಬೇಕಾದ್ರೆ ಅವರ ಸಿಗ್ನೇಚರ್ ಬೇಕು. ಅವರ ದುರದೃಷ್ಟ ಅಂದರೆ ಎಲೆಯಲ್ಲಿ ಹಾಕಿದ್ದನ್ನು ತಿನ್ನಲಿಕ್ಕೆ ಅವರಿಗೆ ಸ್ವಾತಂತ್ರ್ಯ ಇಲ್ಲ, ಇನ್ನೊಬ್ಬರು ಸಿಗ್ನೇಚರ್ ಹಾಕಬೇಕು. ಇದು ದೊಡ್ಡವರಿಗಿರತಕ್ಕಂತಹ ಒಂದು ಚಿಕ್ಕ ಸಮಸ್ಯೆ ಅಂದರೆ ಇದು. ಹೊಟ್ಟೆಗೆ ತಿನ್ನಲಿಕ್ಕೆ ಸಮಸ್ಯೆ. ಇನ್ನೊಬ್ಬರು ಹೇಳಿದ್ರೆ ಮಾತ್ರ ಡಾಕ್ಟರ್ ಹೇಳ್ತಾರೆ ತಿನ್ನು, ತೂಕ ಮಾಡಿ ಇಷ್ಟೇ ತಿನ್ನು. ನಮ್ಗೆ ಯಾರಾದರೂ ಹೇಳೋರಿದ್ದಾರೆ, ಎಷ್ಟು ತಿನ್ಬಹುದು, ಬೇಡ ಅಂದರೆ ಬಿಡ್ಬೋದು. VVIPಗಳಿಗೆ ಇರತಕ್ಕಂಥ ಇದು ದೊಡ್ಡ ಸಮಸ್ಯೆ. ನಮ್ಮ ದೇವರಿಗಿಂತ ದೊಡ್ಡ ವಿಶೇಷ ವ್ಯಕ್ತಿ ಯಾರಿದ್ದಾರೆ? ಅಂಥವನು ಕೂಡ ಇಲ್ಲಿ ಬರಬೇಕಾಗಿದ್ದರೆ ಬ್ರಹ್ಮದೇವರು ಹೇಳಿದರು, ಸ್ವಾಮಿ ಎಲ್ಲಿ ನಿನ್ನ ಫ್ಲೈಟ್ ಇಳಿಸೋದು? ಹೆಲಿಕಾಪ್ಟರ್ ಎಲ್ಲೆಲ್ಲೋ ಇಳಿಲಿಕ್ಕಿಲ್ಲ, ವ್ಯವಸ್ಥೆ ಇದೆ. ಅದು ಎಲ್ಲಿ? ಮಧುರೆಯ ಜೈಲಲ್ಲೇ ಇಳಿಬೇಕು. ದೇವರು ನೋಡಿ, ಜೈಲಿಂದ ಬಿಡಿಸುವವ, ಅವನ ಹೆಲಿಕಾಪ್ಟರ್ ಎಲ್ಲಿ ಇಳಿಬೇಕು ಅಂದರೆ ಸೆರೆಮನೆಯಲ್ಲೇ ಅವನನ್ನು ಸೆರೆ ಹಿಡಿದರು. ಸರಿ ಅಂತ ಹೇಳಿದ. ಅದು ಎಲ್ಲಿ? ದೇವಕಿಯ ಗರ್ಭದೊಳಗೇನೆ ನೀನು ಇಳಿಬೇಕು. ಆಯಿತು ಅಂತ ಹೇಳಿದ.
ಇದು ಭಗವಂತ ಸರ್ವತಂತ್ರ ಸ್ವತಂತ್ರನಾದವ ಇನ್ನೊಬ್ಬರ ಪಾರತಂತ್ರ್ಯಕ್ಕೆ ಅನುರುದ್ಧವಾಗಿ ಹೇಗಿರಬೇಕು. ಲೋಕದಲ್ಲಿ ಕ್ರಮ ಹೀಗೆ. ಯಾರ ಬಗ್ಗಾದರೂ ನಮಗೊಂದು ದಾಕ್ಷಿಣ್ಯ ಬಂತು ಅಂತಂದರೆ ಅವರು ಹೇಳಿದಾಗೆ ಕೇಳಬೇಕು. ದಾಕ್ಷಿಣ್ಯ ಇಲ್ಲ ಅಂತಂದರೆ ನಾನು ಚೆನ್ನಾಗಿ ಇರಬಹುದು. ನಿಮ್ಮ ದಾಕ್ಷಿಣ್ಯ ಬಂತು ಅಂದರೆ ನೀವು ಹೇಳಿದಾಗೆ ನಾನು ಕೇಳಬೇಕು. ದಾಕ್ಷಿಣ್ಯ ಇಲ್ಲ ಅಂತಂದರೆ ಏನು ಮಾಡಬಹುದು ನಾವು? ಕೃಷ್ಣ ದೇವರು ಹಾಗೆ ದೇವತೆಗಳ ಪ್ರಾರ್ಥನೆ, ಬ್ರಹ್ಮಾದಿ ದೇವತೆಗಳ ಪ್ರಾರ್ಥನೆಗೆ ಅನುಗುಣವಾಗಿ ಮೇಲಿನಿಂದ ಕೆಳಗಿಳಿದು ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಿ ಆರಾಮವಾಗಿ, ಆ ದೇವರು ಎಲ್ಲಿದ್ದರೂ ಆರಾಮವಾಗಿಯೇ ಇರುವವ. ಇದು ದೇವಕಿಯ ಗರ್ಭದಲ್ಲಿರುವಾಗಲೂ ಆರಾಮವಾಗಿದ್ದ. ಅಲ್ಲಿ ಆರಾಮವಾಗಿ ಕೂತು ಯಜಷ್ಟಾದ ದೇವತೆಗಳು ಸ್ತೋತ್ರ ಮಾಡಿದರು. ಸ್ವಾಮಿ ಗಂಟೆ ಆಯಿತು ಅಂತ ಹೇಳಿದರು. ದೇವರು ಹೇಳಿದ ಅಷ್ಟು ಬೇಗ ಗಂಟೆ ಆಯಿತಾ? ಆಗೋಲ್ಲ ಅಂತ ಹೇಳಿದರು. ಸ್ವಾಮಿ ಗಂಟೆ ಆಯಿತು ಅಂತ ಬ್ರಹ್ಮಾದಿ ದೇವತೆಗಳು ಮಾಡುವ ಸ್ತೋತ್ರ. ಅಂದರೆ ನೀನು ಹೊರಗೆ ಬರಬೇಕು ಅಂದರೆ ಹೊರಗೆ ಬರಲೇಬೇಕು. ಅವರೆಲ್ಲ ಫಿಕ್ಸ್ ಮಾಡಿದ್ದಾರೆ, ಜಾತಕ ಎಲ್ಲ ತಯಾರು ಮಾಡಿದ್ದಾರೆ. ಈ ಜಾತಕದಲ್ಲೇ ನೀನು ಬರಬೇಕು ಅಂತ ಭಗವಂತನ ಹತ್ರ ಮಾಡುವ ಸ್ತೋತ್ರ ಅದು ಗರ್ಭಸ್ತುತಿ. ಇಡೀ ಜಗತ್ತನ್ನು ಗರ್ಭದಲ್ಲಿ ಕೂತು ಧಾರಣೆ ಮಾಡುವ ಭಗವಂತನ, ಇಡೀ ಜಗತ್ತಿಗೆ ಕ್ಷೇಮವನ್ನು ಮಾಡುವ ಆ ಸ್ವಾಮಿ ಭೂಮಿಗೆ ಬರಬೇಕು. ಅದಕ್ಕೆ ಬ್ರಹ್ಮಾದಿ ದೇವತೆಗಳ ಪ್ರಾರ್ಥನೆ ಬೇಕು ಅಂತ. ಹಾಗಾಗಿ ನಾವು ಏನಾದರೂ ಒಂದು ಪ್ರಾರ್ಥನೆ ಮಾಡಬೇಕಾದ್ರೆ ನಾವು ಪ್ರಾರ್ಥನೆ ಮಾಡೋದಲ್ಲ, ಹಿರಿಯರನ್ನು ಮುಂದಿಟ್ಟುಕೊಂಡು ಮಾಡಬೇಕಂತೆ ಪ್ರಾರ್ಥನೆ. ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ ಅಂತ ದೊಡ್ಡವರು ಪ್ರಾರ್ಥನೆ ಮಾಡಿದರೆ ಭಗವಂತ ಅದಕ್ಕೆ ಅಸ್ತು ಅಂತ ಹೇಳ್ತಾನೆ. ದೊಡ್ಡವರ ಪ್ರಾರ್ಥನೆ ಅದಕ್ಕೆ ಸೇರಬೇಕು. ಹಿರಿಯರನ್ನು ಮುಂದಿಟ್ಟುಕೊಂಡು ನಾವು ಮಾಡಬೇಕಂತೆ. ನಾನೇ ಭಕ್ತ, ನಾನೇ ಜ್ಞಾನಿ, ನಾನೇ ಎಲ್ಲ ಮಾಡ್ತೇನೆ ಅಂತಂದರೆ ದೇವರು ಒಪ್ಪುವುದಿಲ್ಲ ಅಂತ. ದೊಡ್ಡವರು ಅಂದರೆ ಆಚಾರ್ಯರು, ಬ್ರಹ್ಮದೇವರು, ಅವರನ್ನು ಮುಂದಿಟ್ಟುಕೊಂಡು ನಾವು ಸ್ತೋತ್ರ ಪ್ರಾರ್ಥನೆ ಎಲ್ಲ ಮಾಡಿದರೆ ದೇವರು ಅದನ್ನು ಕೇಳ್ತಾನೆ ಅಂತೆ. ಹಾಗೆ ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ದೇವಕಿಯ ಗರ್ಭದಲ್ಲಿ ತುಂಬಿ ತುಳುಕಿದ ಗರ್ಭ ಕೃಷ್ಣನನ್ನು ಸ್ತೋತ್ರ ಮಾಡ್ತಾರೆ. ಏನು ಸ್ತೋತ್ರ ಮಾಡ್ತಾರೆ? ಬಹಳ ಚಂದದ ಸ್ತೋತ್ರ. ಏನು ಹೇಳ್ತಾರೆ ಅಂತಂದರೆ 8 ಎಜೆಕ್ಟಿವ್, 8 ವಿಶೇಷಣಗಳಿಂದ ಕೃಷ್ಣನನ್ನು ಸ್ತೋತ್ರ ಮಾಡ್ತಾರೆ. ಕೃಷ್ಣನಿಗೆ 8 ಅಂದರೆ ತುಂಬ ನಂಟು. ಅಲ್ಲಿ ಹೇಳ್ತಾರೆ, ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪದ್ಯೆ ಅಂತ ಕೃಷ್ಣನನ್ನು ಸ್ತೋತ್ರ ಮಾಡ್ತಾರೆ. ಈ ಸ್ತೋತ್ರ ಕೇಳಿದ್ರೆ ಎಲ್ಲ ಸತ್ಯ 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 ಅಂತಲೇ ಶಬ್ದ. 8 ಶಬ್ದಗಳು ಅದೇ ಸತ್ಯ 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 ಅಂತಲೇ ಇದೆ. ಸಾಮಾನ್ಯವಾಗಿ ಕೃಷ್ಣನ ಮೇಲಿರತಕ್ಕಂತಹ ಒಂದು ಅಪವಾದ, ಕೃಷ್ಣ ಯಾರಾದರೂ ಸುಳ್ಳು ಹೇಳೋ ಇದ್ರೆ ಸಾಕು ಕೃಷ್ಣನ ಮಹಿಮೆ ಅಂತ ಹೇಳ್ತಾರೆ. ಎಲ್ಲಾದರೂ ಒಂದು ವಸ್ತು ಕಳವಾಯಿತು ಅಂತಂದರೆ ಓ ಕೃಷ್ಣ ನಮ್ಮನೆಗೆ ಪ್ರವೇಶ ಮಾಡಿದ ಅಂತ ಹೇಳ್ತಾರೆ. ಅನ್ಯಾಯ ಮಾಡಿದ್ದಕ್ಕೆಲ್ಲ ಕೃಷ್ಣ ಹೊಣೆಗಾರನಾಗ್ತಾನೆ. ಏನಾದರೂ ಒಂದು ಸುಳ್ಳು ಹೇಳಿದ ಅಂತಂದರೆ ಕೃಷ್ಣ ನೆನಪಾಗಿಬಿಡ್ತಾನೆ. ಎಲ್ಲಿಯಾದರೂ ಕಳ್ಳತನ ಆಯಿತು ಅಂದರೆ ಕೃಷ್ಣ ನೆನಪಾಗ್ತಾನೆ. ಎಲ್ಲಿಯೋ ಜಾರತನ ಆಯಿತು ಅಂತಂದರೆ ಕೃಷ್ಣ ನೆನಪಾಗ್ತಾನೆ. ಈ ದೋಷಕ್ಕೆಲ್ಲ ಕೃಷ್ಣನನ್ನು ಹೊಣೆಗಾರರನ್ನಾಗಿ ನಾವು ಮಾಡ್ತೇವೆ. ಕೃಷ್ಣ ಅಂತ ಹೇಳಿದ ತಕ್ಷಣ ಸುಳ್ಳು ಅನ್ನೋದು ಇನ್ನೊಂದು ನೆನಪಾಗತಕ್ಕ ಶಬ್ದ. ಅದಕ್ಕೆ ಬ್ರಹ್ಮದೇವರು ಮೊದಲೇ ಹೇಳ್ತಾರೆ, ಮುಂದಿನ ಜನ ನೀವು ಸುಳ್ಳು 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 ಅಂತ ನೀವು ಹೇಳ್ತೀರಿ, ನನ್ನ ದೇವರನ್ನು ನಾನು ಸತ್ಯ 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 ಅಂತ ಹೇಳ್ತೇನೆ ಅಂತ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ ಗರ್ಭದಲ್ಲಿರುವಾಗ. ಆಮೇಲೆ ಅಲ್ಲ, ಮೊದಲೇ ಭವಿಷ್ಯವನ್ನು ಬ್ರಹ್ಮದೇವರು ಹೇಳ್ತಾರೆ. ನಾವೆಲ್ಲ ಹೇಳೋದುಂಟು ನೋಡಿ. ಏನು ಹೇಳ್ತೇವೆ ನಾವು? ಏನಾದರೂ ತುಂಬ ಪ್ರಾಬ್ಲಮ್ ಆಯಿತು, ತಡೆಕೊಳ್ಳಿಕ್ಕಾಗದಿದ್ದ ಅವಮಾನ ಆಯಿತು, ಹಾಗೆ ನಾವೆಂತ ಹೇಳೋದು? ಏನು ಹೇಳಲಿಕ್ಕಾಗೋದಿಲ್ಲ, ನನ್ನ ಹಣೆಯಲ್ಲಿ ಬ್ರಹ್ಮದೇವರು ಬರೆದದ್ದೇ ಆಗುವುದು ಅಂತ. ಅಂದರೆ ಬ್ರಹ್ಮ ವಿಧಿ, ಬ್ರಹ್ಮ ಲಿಖಿತ, ಅದು ಏನಿದೆ ಅದಾಗೋದು ಅಂತ. ಭಗವಂತನ ಬಗ್ಗೆ ಬ್ರಹ್ಮಲಿಖಿತ ಇದು ಏನು ಅಂತ ದೇವರು ಸುಳ್ಳು ಅಂತ ಹೇಳಿಲ್ಲ. ಅವರು ಸತ್ಯ 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 ಅಂತ ಬ್ರಹ್ಮಲಿಖಿತ, ಬ್ರಹ್ಮವಾಣಿ. ಹಾಗಾಗಿ ಅದು ಸತ್ಯನೇ ಹೊರತು ದೇವರು ಸುಳ್ಳ ಅಲ್ಲ. ಸುಳ್ಳು ಅಂತ ಹೇಳುವವರೇ ಸುಳ್ಳು ಹೇಳುವವರು ಹೊರತು ಭಗವಂತ ಸುಳ್ಳು ಹೇಳುವವ ಅಲ್ಲ, ಭಗವಂತ ಜಾರುವವ ಅಲ್ಲ, ಭಗವಂತ ಕದಿಯುವವ ಅಲ್ಲ. ಇಲ್ಲದಿದ್ದವ ಕದಿಬೇಕು, ಇದ್ದವ ಯಾಕೆ ಕದಿಬೇಕು? ಹಾಗಾಗಿ ಇದೊಂದು ಸತ್ಯದ ಸ್ತೋತ್ರ. ಈಗ ನಾವಾದರೆ ಸತ್ಯ ಹೇಳ್ತೇನೆ ಅಂತ ಸುಳ್ಳು ಹೇಳ್ಬೋದು ಅಲ್ವಾ? ಕೋರ್ಟಿಗೆ ಹೋಗ್ತಾರೆ, ಹೇಳ್ತಾರೆ ಅಲ್ಲಿ ನಾನು ಸತ್ಯನೇ ಹೇಳ್ತೇನೆ, ನಂದೇ ಜಾಗ ಅಂತ. ಪಕ್ಕದಲ್ಲಿದ್ದವ ಇರ್ತಾನೆ, ನಾನು ಸತ್ಯನೇ ಹೇಳ್ತೇನೆ, ನಂದು ಜಾಗ. ಇಬ್ಬರಲ್ಲಿ ಒಬ್ಬರು ಸುಳ್ಳು ಹೇಳಬೇಕಾ ಬೇಡ? ಹೇಳೋದು ಇಬ್ಬರು ಸತ್ಯನೇ ಹೇಳ್ತೇನೆ ಅಂತ. ಆದರೆ ಆ ಸತ್ಯದಲ್ಲಿ ಸುಳ್ಳು ತುಂಬ ಸೇರಿಕೊಂಡಿರಬೇಕು. ಸತ್ಯವನ್ನು ಪ್ರೂವ್ ಮಾಡಬೇಕಾದ್ರೆ ಒಂದಿಷ್ಟು ಸುಳ್ಳು ಹೇಳಬೇಕಾಗ್ತದೆ. ಆದರೆ ಬ್ರಹ್ಮದೇವರು ಅಂಥವರಲ್ಲ, ಸುಳ್ಳು ಹೇಳುವವರಲ್ಲ. ದೇವರು ಸತ್ಯ ಸತ್ಯ ಅಂತ ಹೇಳುವ ಬ್ರಹ್ಮದೇವರು ಸುಳ್ಳು ಹೇಳುವವರಲ್ಲ. ಯಾಕೆ ಅಂತಂದರೆ ಅವರು ಸುಳ್ಳು ಲೋಕದವರಲ್ಲ, ಅವರು ಸತ್ಯಲೋಕದವರು. ಸತ್ಯಲೋಕದವರು ಎಲ್ಲಿಯಾದರೂ ಸುಳ್ಳು ಹೇಳುವುದುಂಟ? ಸತ್ಯಲೋಕೇಶ್ವರ ಪ್ರಾಣ, ಅಲ್ಲಿಂದ ಇಳಿದು ಬಂದವರು ಸುಳ್ಳು ಹೇಳುವವರಲ್ಲ, ಅವರು ಸತ್ಯವನ್ನೇ ಹೇಳುವವರು. ಹಾಗಾಗಿ ಬ್ರಹ್ಮದೇವರು
ಕೃಷ್ಣನನ್ನು ಸತ್ಯ 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 ಅಂತ ಏನು ಸ್ತೋತ್ರ ಮಾಡಿದ್ದಾರೆ, ಇದು ಸತ್ಯ, ಇದಕ್ಕೆ ಬಾಧಕ ಇಲ್ಲ, ಪೂರ್ಣವಾಗಿ ಸತ್ಯವಾಗಿರತಕ್ಕಂತಹ ಸಂಗತಿಗಳು ಇದು ಅಂತ. ಇದರಲ್ಲಿ ಪ್ರಾರಂಭ ಆಗುವುದು ಸತ್ಯವ್ರತಂ ಅಂತ ಇಲ್ಲಿಂದ ಕೃಷ್ಣನನ್ನು ಸ್ತೋತ್ರ ಮಾಡ್ತಾರೆ. ಇದರ ಅರ್ಥ ನಿಮಗೆ ಗೊತ್ತು. ಸತ್ಯವ್ರತ, ವೃತ ಅಂತ ಅಂದರೆ ಸತ್ಯನಾರಾಯಣ ವೃತ, ಅನಂತನ ವೃತ, ಮತ್ತೆ ಎಲ್ಲ ತುಂಬ ವೃತಗಳೇ ನಮ್ಮದು. ಒಂದು ತಿಂಗಳಿಗೊಂದು ವೃತ ಬರ್ತಾ ಇರ್ತದೆ. ಹಾಗೆ ಬ್ರಹ್ಮದೇವರು ಹೇಳ್ತಾರೆ, ನಮ್ಮ ದೇವರು ಸತ್ಯವ್ರತಂ, ನಮ್ಮ ದೇವರದೊಂದು ವೃತ. ಏನು ಅಂತ? ಸತ್ಯ ಒಂದು ಭಗವಂತನಿಗೆ ವ್ರತ. ವೃತ ಅಂತಂದರೆ ಒಂದು ನಿಯಮ, ಭಗವಂತನ ಸಂಕಲ್ಪ. ಸತ್ಯ ಅದು ಭಗವಂತನ ಸಂಕಲ್ಪ. ಭಗವಂತನ ಸಂಕಲ್ಪ ಎಂದೂ ಹುಸಿಯಾಗುವುದಿಲ್ಲ. ಸತ್ಯವಾದ ಸಂಕಲ್ಪವುಳ್ಳವ ಭಗವಂತ. ಇದನ್ನು ಬ್ರಹ್ಮದೇವರು ಹೇಳ್ತಾರೆ, ಸ್ವಾಮಿ ನೀನು ಬಂದದ್ದು ನಾವು ಹೇಳಿದ್ದಕ್ಕಲ್ಲ, ನಿನ್ನ ಸಂಕಲ್ಪ ಇದು. ನೀನು ಸತ್ಯವ್ರತ, ಸತ್ಯವಾದ ಸಂಕಲ್ಪ ಮಾಡುವವ ನೀನು. ಆದ್ದರಿಂದ ನಿನ್ನ ಸಂಕಲ್ಪ ಎಂದೂ ಹುಸಿಯಾಗುವುದಿಲ್ಲ. ನಿನ್ನ ಸಂಕಲ್ಪ ಎಲ್ಲ ಸತ್ಯ. ಸತ್ಯ ಸಂಕಲ್ಪತೋ ವಿಷ್ಣು ನ ಅನ್ಯತಾತು ಕರಿಷ್ಯತಿ ಅಂತ ಏನು ಆಗ್ತದೆ ಅದು ಭಗವಂತನ ಸತ್ಯ ಸಂಕಲ್ಪಕ್ಕೆ ಅನುಗುಣವಾಗಿಯೇ ಆಗುವಂಥದ್ದು. ಅಂತಹ ಸತ್ಯ ಸಂಕಲ್ಪದವ ನೀನು ಅಂತ ಹೇಳ್ತಾರೆ. ನೋಡಿ, ನಾವು ಏನಾದರೂ ಮಾಡೋದಾದರೆ ಅದಕ್ಕೊಂದು ಪ್ಲ್ಯಾನ್ ಅಂತ ಇರುವುದೇ ಇಲ್ಲ. ಅದೊಂದು ಆಗ್ತಾ ಹೋಗ್ತದೆ ಅಷ್ಟೇ. ಅದು ತಲೆ ಕೆಡಿಸಿಕೊಳ್ಳೋದು, ಅದೆಂತ ತಲೆ ಕೆಡಿಸಿಕೊಳ್ಳುವಂಥದ್ದು, ಆಗುವಂಥದ್ದೇ ಆಗೋದು ಅಂತ. ಅದು ಆಗುವಂಥದ್ದೇ ಆಗುವುದಲ್ಲ, ಏನು ಆಗ್ತದೆ ಅದು ಆಗುವುದು ಅಷ್ಟೇ. ದೇವರದ್ದು ಹಾಗಲ್ಲ. ದೇವರದ್ದು ಏನು ಮಾಡಬೇಕಾಗಿದ್ರೂ ಅದಕ್ಕೊಂದು ದೊಡ್ಡ ಸಂಗತಿ, ದೊಡ್ಡ ಅದಕ್ಕೆ ಪಂಚಾಂಗ, ಅದಕ್ಕೆ ದೊಡ್ಡದಾಗಿರ್ತಕ್ಕಂತಹ ಸಂಕಲ್ಪ ಇದೆ. ಎಲ್ಲಿಯೋ ಮಾಡಿದ ಸಂಕಲ್ಪಕ್ಕೆ ಎಲ್ಲಿಯೋ ಒಂದು ಕಡೆ ಅಂದಿ ಕೃಷ್ಣಾರ್ಪಣ ಇರ್ತದೆ. ಅದು ಭಗವಂತನ ಸಂಕಲ್ಪ. ಕೃಷ್ಣ ಭಗವಂತ ಅವತರಿಸಿದ ದೇವಕಿಯ ಗರ್ಭದಲ್ಲಿ ಭೂಮಿಗೆ ಬಂದು ಇಳಿದ. ಇದಕ್ಕೆ ಪೀಠಿಗೆ ಇಲ್ಲಿ ಅಲ್ಲ. ಯಾವಾಗ ಪೀಠಿಗೆ ಆಗಿ ದ್ವಾಪರ ಯುಗದಲ್ಲಿ ಅವತಾರ ಮಾಡಬೇಕಾಗಿದ್ದರೆ ಕೃತಯುಗದಲ್ಲಿ ಅದಕ್ಕೆ ಪೀಠಿಗೆ ಆಗಿದೆ. ಕಲಿಯುಗದ ತನಕ ದೇವರ ಕೃಷ್ಣನ ವೈಭವ ಬರಬೇಕಾಗಿದ್ದರೆ ಇದಕ್ಕೆ ಆದ ವ್ರತ ಸಂಕಲ್ಪ ಅದು ಎಲ್ಲಿ? ಕೃತಯುಗದಿಂದ ಪ್ರಾರಂಭ ಆಗಿತ್ತು, ಕಲಿಯುಗದ ತನಕ ಮುಂದುವರಿಯಿತು. ನೋಡಿ, ಕೃಷ್ಣಾವತಾರದ ತನಕ ಮುಂದುವರಿಯಿತು. ಇದು ಸತ್ಯವ್ರತ, ನೀನು ಸತ್ಯ ಸಂಕಲ್ಪ. ಕೃಷ್ಣ ಯಾಕೆ ಬಂದ? ಅದಕ್ಕೆ ನಾವು ಹೇಳೋದುಂಟು, ಭೂಮಿ ಕಂಸ ಬಂದ, ಕಂಸನ ಉಪದ್ರವ ತಡ್ಕೊಳ್ಳಿಕ್ಕಾಗಲಿಲ್ಲ, ಅದಕ್ಕೆ ಕೃಷ್ಣ ಅವತರಿಸಿದ ಅಂತ. ಅಷ್ಟೇನಾ ಪೀಠಿಗೆ? ಅಲ್ಲ ಅಂತ ಹೇಳಿತು ಭಾಗವತ. ಸತ್ಯವ್ರತಂ ಅಂತ ಭಗವಂತನ ಸಂಕಲ್ಪ ಅದು ಅವತ್ತು ನಡೆದದ್ದು, ಇವತ್ತು ಅದು ಕೈಗೂಡಿತು ಅಂತ ಹೇಳ್ತಾರೆ. ಎಲ್ಲಿಂದ ಪ್ರಾರಂಭ ಆಯಿತು ಕೃಷ್ಣಾವತಾರಕ್ಕೆ ಭಗವಂತನ ಸಂಕಲ್ಪ ಅಂದರೆ ಈ ಬ್ರಹ್ಮದೇವರು ಹೇಳೋದಕ್ಕಿಂತ ಮುಂಚೆನೇ ಪೀಠಿಗೆ ರಚನೆ ಆಗಿತ್ತು ಅಂತ. ಎಲ್ಲಿ ಅಂತಂದರೆ ಇದು ಭಗವಂತನ ವೃತ. ಏನು ಭಗವಂತನ ಸಂಕಲ್ಪ? ಎರಡು ಮಾರ್ಗಗಳು. ಅದು ಬೇರೆ ಬೇರೆ ಏನೂ ಅಲ್ಲ, ನಾವು ಮಾಡಿದ್ದೇವೆ, ಸಪರೇಟ್ ಮಾಡಿಬಿಟ್ಟಿದ್ದೇವೆ ಅಷ್ಟೇ. ಏನು ಅಂತಂದರೆ ಒಂದು ವರ್ಗ ಜ್ಞಾನಿಗಳ ವರ್ಗ, ಇನ್ನೊಂದು ವರ್ಗ ಕರ್ಮಟರ ವರ್ಗ, ಕರ್ಮ ಮಾಡುವವರು, ಕರ್ಮ 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 ಅಂತ ಜೀವ ಬಿಡುವವರು. ಇನ್ನೊಬ್ಬರು ಜ್ಞಾನ 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 ಅಂತ. ಅಂದರೆ ಇದು ಎರಡು ಸಪರೇಟ್ ಮಾರ್ಗಗಳಲ್ಲ. ನಿಜವಾಗಿ ಜ್ಞಾನದ ಮಾರ್ಗ ಒಂದು, ಕರ್ಮದ ಮಾರ್ಗ ಇನ್ನೊಂದು. ಜ್ಞಾನ ಮಾರ್ಗದಲ್ಲಿಯೂ ಕರ್ಮ ಬೇಕೇ ಬೇಕು, ಕರ್ಮ ಮಾರ್ಗದಲ್ಲಿಯೂ ಜ್ಞಾನ ಬೇಕು. ಜ್ಞಾನ ಮಾರ್ಗದಲ್ಲಿ ಜ್ಞಾನ ಭೂಯಿಷ್ಠವಾಗಿರ್ತದೆ, ಕರ್ಮ ಕಡಿಮೆ ಇರ್ತದೆ. ಕರ್ಮ ಮಾರ್ಗದಲ್ಲಿ ಕರ್ಮ ತುಂಬಿರ್ತದೆ, ಜ್ಞಾನ ಅದಕ್ಕೆ ಸಪೋರ್ಟ್ ಆಗಿ ಬೆಂಗಾವಲಾಗಿ ಇರ್ತದೆ. ಎರಡರಲ್ಲಿ ಎರಡೂ ಇರ್ತದೆ, ಆದರೆ ಒಂದರಲ್ಲಿ ಒಂದು ಜಾಸ್ತಿ. ಹಾಗಾಗಿ ದೇವರಿಗೆ ಯಾವುದು ಇಷ್ಟ ಈ ಎರಡರಲ್ಲಿ ಅಂತ ಅಂದರೆ ದೇವರು ಹೇಳಿದ, ಜ್ಞಾನಿ ಪ್ರಿಯತಮೋ ತೋಮೆ ತಮ್ಮ ವಿದ್ವಾನೇವ ಚಾಮೃತಃ. ಆಚಾರ್ಯರೊಂದು ಅದನ್ನು ಒಟ್ಟು ಸೇರಿಸಿ ನಮಗೆ ಹೇಳಿದ್ದಾರೆ. ದೇವರಿಗೆ ತುಂಬ ಇಷ್ಟನಾದವ ಜ್ಞಾನಿ, ಜ್ಞಾನಿಗಿಂತ ಇಷ್ಟನಾದವ ಮತ್ತೊಬ್ಬ ಇಲ್ಲ ಅಂತ. ಯಾಕೆ ಅಂತ ದೇವರ ಹತ್ರ ಹೋಗಿ ಕೇಳಿದರು. ನೋಡಿ, ನನಗೆ ನೀವು ಇಷ್ಟ ಆಗ್ತೀರಿ, ಯಾಕೆ ಗೊತ್ತಾ? ನಿಮಗೆ ನಾನು ಇಷ್ಟ ಆದ್ದರಿಂದ ಅಂತ. ಇದೊಂದು ಪರಸ್ಪರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಯಾವುದೋ ಅಷ್ಟೇ, ನಿಮಗೆ ನಾನು ಇಷ್ಟ ಆದರೆ ನನಗೆ ನೀವು ಇಷ್ಟ ಆಗ್ತೀರಿ. ಲೋಕದಲ್ಲಿ ಕ್ರಮ. ದೇವರಿಗೆ ಜ್ಞಾನಿಗಳು ಯಾಕೆ ಇಷ್ಟ ಆದರೂ ಅಂದರೆ ಜ್ಞಾನಿಗಳಿಗೆ ದೇವರು ಅಂದರೆ ಇಷ್ಟ. ಜ್ಞಾನಿಗಳಿಗೆ ದೇವರು ಬಿಟ್ಟರೆ ಇನ್ನೊಂದು ಬೇಡವೇ ಬೇಡ, ಇಷ್ಟು ಪ್ರೀತಿ ಮಾಡ್ತಾರೆ ಜ್ಞಾನಿಗಳು. ಯಾಕೆಂತಂದರೆ ಅವರ ಜ್ಞಾನದಲ್ಲಿ ದೇವರು ಬಿಟ್ಟರೆ ಮತ್ತೇನೂ ಇಲ್ಲ ಅದರಲ್ಲಿ. ಹಾಗಾಗಿ ಜ್ಞಾನಿಗಳಿಗೆ ಏನಿದ್ರೂ ದೇವರು 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 ಅಂತ ಇಷ್ಟು ಹಚ್ಚಿಕೊಂಡಿರ್ತಾರೆ ಜ್ಞಾನಿಗಳು ದೇವರನ್ನು. ಹಾಗಾಗಿ ದೇವರು ಏನು ಮಾಡಬೇಕಾಯಿತು? ಅನಿವಾರ್ಯ, ದೇವರಿಗೆ ಜ್ಞಾನಿಗಳನ್ನು ಬಿಡಲಿಕ್ಕಾಗುವುದಿಲ್ಲ. ಹಾಗಾಗಿ ಜ್ಞಾನಿಗಳಿಗೂ ದೇವರಿಗೂ ತುಂಬ ನಂಟು. ಆದ್ದರಿಂದ ದೇವರು ಎಲ್ಲಿಯಾದರೂ ಹೇಳುವಾಗ ನೋಡಿ, ದ್ರವ್ಯ ಯಜ್ಞ ಜ್ಞಾನ ಯಜ್ಞ ಅಂತ ಬಂತು. ದೇವರು ಏನು ಹೇಳಿದ ಅಂತಂದರೆ ಜ್ಞಾನ ಯಜ್ಞ ಪ್ರಶಸ್ಯತೆ ಅಂತ ಹೇಳಿದ. ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನ ಯಜ್ಞ ಪರಂತಪ ಅಂತ ದೇವರು ಹೇಳಿದ.
ದ್ರವ್ಯಯಜ್ಞ ಜ್ಞಾನಯಜ್ಞ ಎಲ್ಲರೂ ನಿನಗೇನು ಇಷ್ಟ ಅಂತ ದೇವರ ಹತ್ರ ಕೇಳಿದರೆ ದೇವರು ಹೇಳಿದ, ನೀವು ಸತ್ಯ ಹೇಳಬೇಕು ಅಂದರೆ ದ್ರವ್ಯಯಜ್ಞಕ್ಕಿಂತ ಜ್ಞಾನಯಜ್ಞನೇ ಇಷ್ಟ ಅಂತ ಭಗವಂತ ಒಪ್ಪಿಕೊಂಡ. ಯಾಕೆಂತಂದ್ರೆ ಜ್ಞಾನಿಗಳ ಹತ್ರ ಹೋಗಿ ಕೇಳ್ತಾರೆ, ನಿಮಗೆ ಯಾರು ಇಷ್ಟ? ದೇವರು ಇಷ್ಟನಾ, ಈ ಪ್ರಪಂಚ ಇಷ್ಟನಾ? ಪ್ರಪಂಚ ನನಗೇನು ಅಲ್ಲ, ದೇವರೇ ನನಗೆ ಬೇಕು ಅಂತ. ಇಷ್ಟು ಜ್ಞಾನಿಗಳು ಹೇಳುವಾಗ ದೇವರು ಹೇಳ್ತಾನೆ, ಜ್ಞಾನಿಗಳು ನನಗೆ ತುಂಬ ಇಷ್ಟ ಅಂತ. ಹೇಳುವುದು ಮಾತ್ರ ಅಲ್ಲ, ಭಗವಂತ ಅದನ್ನು ರೂಢಿಯಲ್ಲಿ ತಂದಿದ್ದಾನೆ ಅಂತ. ನೋಡಿ, ಮಗುವಿಗೆ ತಾಯಿ ಅಂದರೆ ತುಂಬ ಇಷ್ಟ. ಅಪ್ಪ ಹೋಗಿ ಕೇಳ್ತಾನೆ ಮಗುವಿನ ಹತ್ರ, ಅಮ್ಮ ಇಷ್ಟನಾ, ನಾನು ಇಷ್ಟನಾ ಅಂತ. ಅದು ಹೋಗಿ ಅಮ್ಮನ ಮಡಿಲಲ್ಲಿ ಹೋಗಿ ಮಲಗ್ತದೆ. ಉತ್ತರ ಏನು ಗೊತ್ತಾ? ಅಪ್ಪ ನೀನು ಅಷ್ಟೇ ಇಷ್ಟ ಅಂತ. ಅಮ್ಮನಷ್ಟು ಅಲ್ಲ ಅಂತ. ಯಾಕೆ ಅಂತಂದರೆ ಅಪ್ಪ 24 ತಾಸು ಎಲ್ಲಿ ಎತ್ತಿಕೊಳ್ತಾನೆ? ಪುರ್ಸೋತಿದ್ದಾಗ ಬಾ ಅಂತ ಕರೀತಾನೆ ಅಷ್ಟೇ. ಮಗು ಹೇಳುತ್ತೆ ನನಗೆ ಇಷ್ಟ ಆದಾಗ ಬರ್ತೇನೆ, ಹೋಗು ನೀನು ಅಂತ ಹೇಳುತ್ತೆ. ಅಂದರೆ ನಮ್ಮದು ಅಂಡರ್ಸ್ಟ್ಯಾಂಡಿಂಗ್ ಹೇಗಿರುತ್ತೆ ಹಾಗೆ ಅಲ್ವಾ? ಜ್ಞಾನಿಗಳು ಒಂದು ಕ್ಷಣನೂ ಭಗವಂತನನ್ನು ಬಿಟ್ಟು ಇರುವುದಿಲ್ಲ, ದೇವರು ಬಿಟ್ಟು ಇರ್ತಾನೆ ಹಾಗಾದರೆ. ಹಾಗಾಗಿ ಜ್ಞಾನಿಗಳು ದೇವರಿಗೆ ತುಂಬ ಇಷ್ಟ. ದೇವರೇ ಹೇಳ್ತಾನೆ, ಬಾಯಿ ತುಂಬ ಹೇಳ್ತಾನೆ, ಗ್ರಂಥದ ಉದ್ದಗಲಕ್ಕೆ ಹೇಳ್ತಾನೆ, ಜ್ಞಾನಿಗಳು ನನಗೆ ತುಂಬ ಇಷ್ಟ ಅಂತ. ಇದು ಪ್ರಾಕ್ಟಿಕಲ್ ಆಯಿತು ಒಂದ್ಸಲ ಭಗವಂತನಿಗೆ. ಏನಾಯಿತು ಅಂತಂದರೆ, ಈ ಕರ್ಮಠರಿಗೂ ಜ್ಞಾನಿಗಳಿಗೂ ಒಂದು ಜಗಳ ಪ್ರಾರಂಭ ಆಯಿತು. ಸಮಸ್ಯೆ ದೇವರ ಮಂತ್ರ ಬಂತು. ಏನು ಅಂತಂದರೆ, ಜ್ಞಾನಿಗಳು ನಾನು ಶ್ರೇಷ್ಠ ಅಂತ ಹೇಳೋದು, ಹೇಳಿಕೊಳ್ಳೋದಿಲ್ಲ, ತೋರಿಸ್ತಾರೆ, ತೋರ್ತದೆ ಅದು. ಯಾಕಂದರೆ ಜ್ಞಾನಿಗಳಿಗೆ ಮುಕ್ತ ಮಾರ್ಗ, ಯಾವಾಗಲೂ ಹೋಗ್ಬೋದು, ಯಾವಾಗಲೂ ಬರ್ಬೋದು ಅಂತ. ಈ ಜಯ ವಿಜಯರು ಸನಕಾದಿಗಳನ್ನು ತಡೆದರು ಅಂತ ಕತೆ ಬರ್ತದೆ ಭಾಗವತದಲ್ಲಿ. ಸನಕಾದಿಗಳು ಅಂದರೆ ಜೀವನವನ್ನು ದೇವರಿಗೋಸ್ಕರ ಮೀಸಲಾಗಿಟ್ಟ ಪರಮಹಂಸರು, ಸನ್ಯಾಸಿಗಳು, ವಿರಕ್ತರು, ಜ್ಞಾನಿಗಳು, ಮಹಾಜ್ಞಾನಿಗಳು. ಸನ್ಯಾಸಿಗಳಾದ್ದರಿಂದ ಅವರಿಗೆ ಕರ್ಮ ಏನೂ ಇಲ್ಲ. ಕರ್ಮ ಇಲ್ಲ ಅಂತಂದರೆ ಇಂತಹ ಹೋಮ, ಇಂತಹ ಕರ್ಮಗಳಿಲ್ಲ ಅವರಿಗೆ. ಅವರಿಗೆ ಅವರದೇ ಆಗಿರತಕ್ಕಂತಹ ಕರ್ಮಗಳು, ಜ್ಞಾನ ಮಾರ್ಗಗಳು ಅವರಿಗೆ. ಹಾಗಾಗಿ ಆ ಸನಕಾದಿಗಳು 4 ಜನ, ಅವರು ಗುಂಪು, ಸನಕ, ಸನಂದನ, ಸನಾತನ, ಸನತ್ಕುಮಾರ ಅಂತ 4 ಅವರ ಒಂದು ಗುಂಪು. ಅವರು ಒಟ್ಟಿಗೆ ಇರುತ್ತೆ. ಅವರು ವೈಕುಂಠಕ್ಕೆ ಬರ್ತಿದ್ರು, ದೇವರನ್ನು ನೋಡ್ತಿದ್ರು, ಹೋಗ್ತಿದ್ರು. ಈ ಜಯ ವಿಜಯರು ನೋಡಿದ್ರು ಕಿರಿಕಿರಿ ಅನಿಸ್ತು. ಈ ಮಕ್ಕಳು ಇರ್ತಾರೆ ನೋಡಿ, ಮಕ್ಕಳು ಒಳ್ಳೆಯವರು, ಪ್ರೀತಿ ನಮ್ಗೆ ತುಂಬ ಇರ್ತದೆ, ತುಂಬ ಬರೋದು ಹೋಗೋದು ಬರೋದು, ನಾವೇನು ಮಾಡ್ತೇವೆ, ಹೋಗ್ತೇವೆ ಇಲ್ಲ ಬೈತೇವೆ ನಾವು, ಕಿರಿಕಿರಿ ಆಗಿಬಿಡುತ್ತೆ. ಹಾಗೆಯೇ ಈ ಸನಕಾದಿಗಳು ಇಷ್ಟು ಪುಟಾಣಿಗಳು. ಅಂದರೆ ಮಾನಸ ಪುತ್ರರು ಬ್ರಹ್ಮದೇವರದ್ದು ಮೊಟ್ಟ ಮೊದಲು ಜನ್ಮಾದ್ದೇ ಸನಕಾದಿಗಳು. ಬ್ರಹ್ಮದೇವರನ್ನು ಸೃಷ್ಟಿ ಮಾಡುವಂಥ ಭಗವಂತ ಯಾವಾಗ ಆಜ್ಞೆ ಮಾಡಿದ, ಮೊಟ್ಟ ಮೊದಲು ಮನಸ್ಸಿನಿಂದ ಅವತರಿಸಿದ್ದೇ ಸನಕಾದಿಗಳು, ಚತುಷ್ಟಯರು. ಹಾಗಾಗಿ ಮಾನಸ ಪುತ್ರರು ಬ್ರಹ್ಮದೇವರದ್ದು. ಆದ್ದರಿಂದ ಮಾನಸ ಕರ್ಮದಲ್ಲೇ ಯಾವಾಗಲೂ ಆಸಕ್ತರಾದವರು. ಅವರು ಪೂರ್ವೇಚ ಪೂರ್ವತರಾಹ, ಎಲ್ರಿಗಿಂತ ಮೊದಲು ಹುಟ್ಟಿದವರು ಭೂಮಿಯಲ್ಲಿ. ಆದರೆ ನೋಡುವಾಗ ಪಂಚಷಡ್ ಹಾಯನ್ ಅರ್ಬಾಬಾಹ ಅಂತ ಒಂದು ಮಗುವಿನ ಹಾಗೆ ಕಾಣಿಸ್ತಿದ್ರು. 5-6 ವರ್ಷದ ಮಗು ಹೇಗಿರಬೇಕು ಹಾಗೇನೇ ಕಾಣಿಸ್ತಿದ್ರು ಸನಕಾದಿಗಳು. ಅಂದರೆ ನಮ್ಮ ಮನೆಯಲ್ಲಿ ಇಲಿ ಹೆಗ್ಗಣ ಓಡಿದ ಹಾಗೆ ಸನಕಾದಿಗಳು ಒಳಗೆ ಹೊರಗೆ ಒಳಗೆ, ಅಂದರೆ 5-6 ವರ್ಷದ ಕೂಸು ಹೇಗಿರಬೇಕು, ಅದು ಒಳಗೆ ಹೋಗೋದು ಹೊರಗೆ ಬರೋದು, ಒಂದು ಹೋದರೆ 4 ಒಟ್ಟಿಗೆ ಹೋಗೋದು, ಬಂದರೆ 4 ಒಟ್ಟಿಗೆ ಹೊರಗೆ ಬರೋದು. ಈ ಮಕ್ಕಳೆಲ್ಲ ಹಾಗೆ ನೋಡಿ. ಅದು ಈ ಜಯವಿಜಯರು ನೋಡಿದ್ರು ಕಿರಿಕಿರಿ ಅನಿಸ್ತು. ಅವರು ಒಂದ್ಸಲ ತನ್ನ ಸಾಮರ್ಥ್ಯ ತೋರಿಸಬೇಕು ಅಂತ ಅಂತ ತಡೆದರು ಸನಕಾದಿಗಳನ್ನು. ಅವರಿಗೆ ಅಭ್ಯಾಸನೇ ಇಲ್ಲ, ಇನ್ನೊಬ್ಬರಿಂದ ತಡೆ ಹಿಡಿಯಲ್ಪಟ್ಟು ನಿಂತದ್ದು ಅಂತ. ಅಂದರೆ ಪ್ರಶ್ನೆ ಏನಿಲ್ಲ ಇದರಲ್ಲಿ, ಯುಗೋ ಪ್ರಶ್ನೆ ಏನೂ ಅಲ್ಲ. ತಡೆದ್ರೆ ಏನಾಯಿತು, ಇವರು ತಡೆದ್ರೆ ಏನು ಅಂತ ಅದಲ್ಲ ಅವರಿಗೆ. ಆ ಹೊತ್ತಿನಲ್ಲಿ ಅವರಿಗೆ ಅನಿಸ್ತು, ಇದನ್ನು ತಡೆದದ್ದು ಯಾರನ್ನು? ಸನಕಾದಿಗಳನ್ನು ತಡೆದದ್ದಲ್ಲ, ದೇವರನ್ನು, ದೇವರ ಭಕ್ತರನ್ನು ಮಧ್ಯೆ ತಡೆದರು. ಇದು ಸನಕಾದಿಗಳ ಪ್ರಶ್ನೆ, ಇದು ಯುಗೋ ಪ್ರಶ್ನೆ ಅಲ್ಲ, ಇದು ಭಗವಂತನ ಪ್ರಶ್ನೆ. ಅಂದರೆ ದೇವರಿಗೂ ದೇವರ ಭಕ್ತನಿಗೂ ಮಧ್ಯೆ ತಡೆಯಬಾರದು, ಅಧಿಕ ಪ್ರಸಂಗ ಮಾಡಿದರು ಅಂತ. ನೀವು ಜಯ ವಿಜಯರ ಹತ್ರ ಹೋಗಿ ಕೇಳಿದ್ರು, ನೀವು ತಡೆದದ್ದು ಯಾಕೆ ಅಂತ. ಅವರು ಹೇಳಿದ್ರು, ನಾನಿದ್ದದ್ದು ಗೊತ್ತಾಗಬೇಕಾ ಬೇಡವಾ, ನಮಗೇನು ಕೆಲಸ, ಇದೇ ಕೆಲಸ ನಮಗೆ, ಬಂದವರನ್ನು ತಡೆಯುವುದೇ ನಮ್ಮ ಕೆಲಸ ಅಂತ. ನಾನು ಯಾವಾಗಲೂ ತಡೆದಿಲ್ಲ, ಇವತ್ತು ತಡೆದೆ ಅಂತ ಸುದ್ದಿ ಆದ್ದು, ಮಾಧ್ಯಮದಲ್ಲಿ ಪ್ರಚಾರಕ್ಕೆ ಬಂದದ್ದು ಈ ಸುದ್ದಿ ನೋಡಿದ್ರೆ ಎಲ್ಲ ಟಿವಿ ಎಲ್ಲ ಚಾನಲಲ್ಲಿ ಇದೇ ಸುದ್ದಿ. ಜಯ ವಿಜಯರು ಸನಕಾದಿಗಳನ್ನು ತಡೆದ್ರು. ಇಂಥದ್ದು ಅಧಿಕ ಪ್ರಸಂಗ ಸುದ್ದಿ ಅವರಿಗೆ ಬೇಕು. ಇದು ಗಲಾಟೆ ಆಯಿತು. ಸನಕಾದಿಗಳು ಕೇಳಿದ್ರು, ನನ್ನನ್ನು ಹೇಗೆ ತಡೆದ್ರಿ ಅಂತ ಕೇಳಿದ್ರು. ಜಯ ವಿಜಯರು ಹೇಳಿದ್ರು, ನಾವು ಇರುವುದೇ ಇದಕ್ಕೋಸ್ಕರ, ತಡೆಯುವವರೇ, ಇನ್ಯಾರು ಕೇಳೋರು ಅಂತ. ಈ ಗಲಾಟೆ ದೇವರ ತನಕ ಹೋಯ್ತು, ವೈಕುಂಠ ತನಕ. ಈ ಗಲಾಟೆ ಎಲ್ಲಿವರೆಗೆ ಆಯಿತು ಅಂತಂದರೆ ಶಾಪದಲ್ಲಿ ತನಕ ಪರ್ಯವಸಾನ ಆಯಿತು. ಸನಕಾದಿಗಳು ಹೇಳಿದರು, ನೀವು ವೈಕುಂಠದಲ್ಲಿ ಇರಲಿಕ್ಕೆ ಯೋಗ್ಯರಾದವರಲ್ಲ, ಯಾಕೆಂದರೆ ದೇವರ ಹತ್ರ ಭಕ್ತರನ್ನು ಕಳಿಸಬೇಕಾದವರು ಅಲ್ವಾ. ಯಾರಾದರೂ ದೇವಸ್ಥಾನಕ್ಕೆ ಹೋದರೆ ಹೋಗಬೇಡಿ ಅಂತ ಹೇಳಿದ್ರೆ ಅವರು ಯೋಗ್ಯನಾಗ್ತಾನೆ. ಅವರು ದೇವಸ್ಥಾನಕ್ಕೆ ಹೋಗಲಿಕ್ಕೆ ಹೊರಟು ನಿಂತಿದ್ರು, ಹೋಗಬೇಡಿ ಅಂತ ಹೇಳಿದ್ರೆ ಅಯೋಗ್ಯ ಅಂತ ಹೇಳೋದಿಲ್ವಾ, ಹೋಗಿ ಅಂತ ಹೇಳಬೇಕಾದ್ದು.
ದೇವಸ್ಥಾನಕ್ಕೆ ಬರಬೇಡಿ ಅಂತ ತಡೆದರೆ ಇದು ಅನ್ಯಾಯ ಅಲ್ವಾ? ಸನಕಾದಿಗಳು ಹೇಳಿದರು, ದೇವರ ಹತ್ರ ಹೋಗುವವರನ್ನು ನೀವು ತಡೆದಿದ್ದೀರಿ, ಹಾಗಾಗಿ ದೇವಸ್ಥಾನಕ್ಕೆ ಹೋಗುವಾಗ ತಡೆಯುವ ನೀವು ಈ ದೇವದ್ವಾರದಲ್ಲಿ ಇರಲಿಕ್ಕೆ ನಾಲಾಯಕ್, ಇಲ್ಲಿಂದ ನಿಮಗೆ ವರ್ಗಾವಣೆ ಅಂತ. ಅಲ್ಲಿಂದ ಪ್ರಾರಂಭ ಆಯಿತು ವರ್ಗಾವಣೆ ಅಂತ. ಅಲ್ಲಿವರೆಗೆ ವರ್ಗಾವಣೆ ಅಂತ ನಮ್ಮ ದೇಶದಲ್ಲಿ ಇರಲಿಲ್ಲ. ಒಂದು ಕಡೆ ಪರ್ಮನೆಂಟ್ ಪೋಸ್ಟ್ ಇತ್ತು, ಅಲ್ಲಿಂದ ವರ್ಗಾವಣೆ ಆಯಿತು ಅವರಿಗೆ. ಎಲ್ಲಿ? ದೈತ್ಯರ ಜೊತೆಗೆ ವಾಸ ಮಾಡಿ ಅಂತ ಅಲ್ಲಿಗೆ ವರ್ಗಾವಣೆ ಆಯಿತು. ನಮ್ಮ ದೇವರು ಬಂದ ಈ ಶಾಪ ಗಲಾಟೆ ಕೇಳಿ ಮಲಗಿದ ದೇವರಿಗೆ ಎಚ್ಚರಿಕೆಯಾಗಿ ಬಂದ. ಅಲ್ಲಿ ನಿದ್ರೆ ಇಲ್ಲದ ದೇವರು ಓಡಿ ಬಂದ. ಎಂಥದ್ದು ಗಲಾಟೆ ಅಂತ ಸನಕಾದಿಗಳು ಹೇಳಿದರು. ನಮ್ಮನ್ನು ತಡೆದರು ದ್ವಾರಪಾಲಕರು. ನೀವೇನು ಮಾಡಿದ್ರಿ? ಶಾಪ ಕೊಟ್ಟೆ. ಕರೆಕ್ಟು ಅಂತ ಹೇಳಿದ. ಅಲ್ಲಿಯೇ ಜಯವಿಜಯರು ಇದ್ರು. ಸ್ವಾಮಿ ಇದು ಎಂಥ ಕತೆ ಅಂತ. ನೀನು ನಮ್ಮನ್ನು ಅಪಾಯಿಂಟ್ಮೆಂಟ್ ಮಾಡಿದ್ದಲ್ವಾ? ಹೌದು. ಮತ್ತೆ ನಾವು ತಡೆದೆವು. ಏನು ಕೇಳ್ತೀನಿ ನೀನು? ಅದೂ ಹೌದು ಅಂತ. ಮತ್ತೆ ಅವರಿಗೆ ನೀನು ಮಾಡಿದ ಸರಿ ಅಂತ, ಅವ್ರು ಶಾಪ ಕೊಟ್ಟದ್ದು ಸರಿ ಅಂತ ಹೇಗೆ ಹೇಳಿದೆ? ಅಲ್ಲ, ಅವ್ರು ಶಾಪ ಕೊಟ್ಟದ್ದು ಸರಿ, ನೀವು ತಡೆದದ್ದು ತಡೀಬೇಕಿತ್ತು. ತಡೆಯಬೇಕಾದವರನ್ನು ತಡೆಯಬೇಕಿತ್ತು. ಇವರನ್ನು ತಡೆದದ್ದು ಸರಿ ಇಲ್ಲ ನೀವು. ಹಾಗಾಗಿ ಅವರು ಶಾಪ ಕೊಟ್ಟದ್ದು ಸರಿ ಇದೆ. ಜಯವಿಜಯರು ಹೇಳಿದರು, ಸ್ವಾಮಿ ಹೀಗೆ ಕೆಲಸ ಮಾಡುವವರಿಗೆ ನೀನು ವರ್ಗಾವಣೆ ಮಾಡಿದರೆ ನಿಮ್ಗೆ ಯಾರು ಜನ ಸಿಗ್ತಾರೆ? ದೇವರು ಹೇಳಿದ, ಆ ಪ್ರಾಬ್ಲಮ್ ನಿಮಗೆ ಬೇಡ. ಯಾಕಂದರೆ ಈ ಜಾಗಕ್ಕೆ ಯಾರು ಬೇಕಾದರೂ ಬರ್ತಾರೆ. ಯಾಕಂದರೆ ಅಷ್ಟು ಒಳ್ಳೆಯ ಜಾಗ, ಎಷ್ಟೂ ಕಮಾಯಿ ಆಗುತ್ತೆ ನೋಡಿ ಬರುವವರು. ಯಾಕಂದರೆ ಎಷ್ಟು ಕೊಡಲಿಕ್ಕೂ ತಯಾರಿರ್ತಾರೆ ಇಲ್ಲಿ ಒಳಗೆ ಬರಬೇಕಾದ್ರೆ. ನಮ್ಮಲ್ಲಿ ಅವತ್ತು ಪ್ರಾರಂಭ ಆಯಿತು. ಮೇ ಡೇ ಅಂತ ಪ್ರಾರಂಭ ಆದ್ದು ಅದೇ ದಿವಸ. ಕಾರ್ಮಿಕರ ಸಂಘ ಅಂತ ಒಂದು ಪ್ರಾರಂಭ ಆಯಿತು. ಯಾಕಂದರೆ ದೇವರು ನೋಡಿ ಈ ಕಾರ್ಮಿಕರಿಗೆ ವಿರುದ್ಧವಾಗಿ ನಿಂತ ಅಂತ ಒಂದು ದೊಡ್ಡ ಗಲಾಟೆ ಬೀಸ್ತು. ಅವತ್ತು ಶುರುವಾಯಿತು ಮೇ ಡೇ. ಅಂದರೆ ದೇವರು ಈ ಕರ್ಮವರ್ಗದವರಿಗೆ ವಿರೋಧ ಮಾಡಿದ ಅಂತ ದೇವರ ಮೇಲೆ ಒಂದು ಆಕ್ಷೇಪ. ಆವಾಗ ದೇವರು ಹೇಳಿದ, ಅವರು ಏನು ಶಾಪ ಕೊಟ್ಟರು ಅದನ್ನು ಹಿಂದೆ ತಗೊಳ್ಳಿಕ್ಕಾಗುವುದಿಲ್ಲ ಅಂತ ಸ್ವತಂತ್ರನಾದ ದೇವರು ಹೇಳಿದ. ನನ್ನಿಂದ ವಾಪಸ್ ತಗೊಳ್ಳಿಕ್ಕಾಗುತ್ತೆ. ಅವರು ಏನು ಹೇಳಿದರು ಅದು ರಿಕಾರ್ಡು, ಅದು ಆಯಿತು, ಸಿಗ್ನೇಚರ್ ಆಗಿ ಗಜೆಟಿಗೆ ಹೋಗಿ ಅದು ಪಾಸಾಗಿ ಆಯಿತು, ಇನ್ನೇನು ಮಾಡಲಿಕ್ಕಾಗೋದಿಲ್ಲ. ಆದರೆ ಏನು, ನೀವು ಎಲ್ಲಿ ಹೋಗ್ತೀರಿ ನಿಮ್ಮ ಬೆನ್ನ ಹಿಂದೆ ನಾನು ಬರ್ತೇನೆ ಅಂತ ದೇವರು ಹೇಳಿದ. ಇದು ದೇವರ ಪ್ರೀತಿ ಅಂತ ಹೇಳ್ತಾರೆ. ಅಂದರೆ ಜ್ಞಾನಿಗಳ ಮೇಲೆ ತುಂಬ ಪ್ರೀತಿ. ಕರ್ಮ ಮಾಡಿದವರ ಮೇಲೆ ಪ್ರೀತಿ ಇಲ್ವಾ ಅಂತ ಕೇಳಿದರೆ ಉಂಟು ನೋಡಿ. ಜಯವಿಜಯರು ಶಾಪಗ್ರಸ್ತರಾಗಿ 3 ಜನ್ಮ ಎತ್ತಿದರು. ಅವರು ಹಿರಣ್ಯಕಶಿಪು ಹಿರಣ್ಯಾಕ್ಷನಾಗಿ ಬಂದರು, ರಾವಣ ಕುಂಭಕರ್ಣನಾಗಿ ಬಂದರು, ಶಿಶುಪಾಲ ದಂತವಕ್ರನಾಗಿ ಬಂದರು. ನಮ್ಮ ದೇವರು ಅವರ ಬೆನ್ನ ಹಿಂದೆ ಓಡೋಡಿಕೊಂಡು ಬಂದ ಅಂತೆ. ಅವರಿಗೋಸ್ಕರ ಬಂದ ಅಂತ. ಯಾಕೆಂತಂದರೆ ದೊಡ್ಡವರ ಶಾಪ, ಜ್ಞಾನಿಗಳ ಶಾಪ ಬಾರದೇ ಇದ್ದ ಹಾಗೆ ನಮ್ಮನ್ನು ನೋಡಿಕೊಳ್ಳಬೇಕಂತೆ. ಎಲ್ಲಿಯಾದರೂ ಜ್ಞಾನಿಗಳ ಶಾಪ ನಮಗೆ ಬಂತು ಅಂತಂದರೆ ನಮ್ಮನ್ನು ಹೈಜಾಕ್ ಮಾಡಲಿಕ್ಕೆ ದೈತ್ಯರು ತಯಾರಾಗಿ ನಿಂತಿರ್ತಾರಂತೆ. ಇದು ಗಮನಿಸಬೇಕಾದ್ದು. ನೀವು ಎಲ್ಲಿಯಾದರೂ ನೋಡಿ, ದೊಡ್ಡವರ ಆಕ್ರೋಶಕ್ಕೆ ನಾವು ಒಳಗಾದರೆ ಎಲ್ಲ ಗ್ರಾಚಾರಗಳು ನಮ್ಮ ಮುಂದೆ ತಾನು ಮುಂದೆ ಅಂತ ಕ್ಯೂ ನಿಂತಿರ್ತದೆ ಅಂತ. ಜಯವಿಜಯರು ಯಾವಾಗ ಸನಕಾದಿಗಳ ಶಾಪಕ್ಕೆ ತುತ್ತಾದರೂ ಹೈಜಾಕ್ ಆಗಿಬಿಟ್ರು ನೋಡಿ. ಹಿರಣ್ಯಕಶಿಪು ಹಿರಣ್ಯಾಕ್ಷ ರೆಡಿಯಾಗಿ ಕೂತಿದ್ರು, ಹೇಳ್ಕೊಂಡು ಹೋದರು, ಅವರ ಜೊತೆಗೆ ಸೇರಿಸಿಕೊಂಡು ಹೋದರು. ಅವರೊಟ್ಟಿಗೆ ಹೋದರೆ ಮತ್ತೆ ವಾಪಸ್ ಬರೋದು ಎಷ್ಟು ಕಷ್ಟ. ದೇವರು ಅವರನ್ನು ಮತ್ತೆ ಹೈಜಾಕ್ ಆದವರನ್ನು ವಾಪಸ್ ತರಲಿಕ್ಕೆ ಅವರ ಬೆನ್ನ ಹಿಂದೆ ಹೋದ. ಅದಕ್ಕೆ ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ, ದೇವರಿಗೆ ಏನು ಸೇವೆ ಮಾಡ್ತೇವೆ ಅದು ವ್ಯರ್ಥ ಅಲ್ಲ. ನದೇವ ತೋಷಣಂ ವೃತ. ದೇವರಿಗೆ ಏನಾದರೂ ಸ್ತೋತ್ರ ಆರಾಧನೆ ಭಕ್ತಿ ಪೂಜೆ ಏನಾದರೂ ಮಾಡಿದರೆ ನವೃತ. ನಾವೆಲ್ಲ ಹೇಳೋದುಂಟು, ಏನ್ರಿ ಅಷ್ಟು ಹೋಮ, ಅಷ್ಟು ಬ್ರಾಹ್ಮಣರಿಗೆ ದಾನ, ಅಷ್ಟು ದಕ್ಷಿಣೆ, ಅಷ್ಟು ಪೂಜೆ, ಅಷ್ಟೆಲ್ಲ ಮಾಡಿದೆ, ದೇವರು ಏನು ಮಾಡ್ದ ಈ ಸಮಸ್ಯೆ ಅಂತ. ಏನೋ ಒಂದು ಚಿಕ್ಕ ಕಜ್ಜಿ ಆಗೋದು. ಆಕ್ಷೇಪ ಏನು ಗೊತ್ತಾ, ನಾನು ಅಷ್ಟು ಮಾಡಿದೆ, ದೇವರು ಯಾಕೆ ಹೀಗೆ ಮಾಡಿದ ಅಂತ ಒಂದು ಪ್ರಶ್ನೆ. ಅಲ್ಲಿ ಬಂದದ್ದು ಲಾಭ ಅದೆಲ್ಲ ಲೆಕ್ಕನೇ ಇಲ್ಲ, ಅದೆಲ್ಲ ಹೇಳೋದಿಲ್ಲ. ಏನು ಸಮಸ್ಯೆ ಆಯಿತು ಅದನ್ನು ಮುಂದಿಟ್ಟುಕೊಂಡು ದೇವರು ಯಾಕೆ ಹೀಗೆ ಮಾಡಿದ ಅಂತ ನಾವು ಕೇಳುವವರು. ಆದರೆ ಸರಿಯಾಗಿ ನಮ್ಮದು ಆಯ ವ್ಯಯ ಚಾರ್ಟೆಡ್ ಅಕೌಂಟ್ ಹತ್ರ ಕೊಟ್ಟರೆ ಕರೆಕ್ಟ್ ಹೇಳ್ತಾರೆ, ನಿಮ್ಮ ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ಬಂದ ಲಾಭಗಳೆಷ್ಟು, ನಷ್ಟ ಅದು ಸೈಡ್ ಇಫೆಕ್ಟ್ ಅದು ಬೇರೆ, ಇದಕ್ಕೆ ಸಂಬಂಧಪಟ್ಟದ್ದಲ್ಲ. ನೀವು ದಾನ ಕೊಡುವಾಗ ಬೈದಿದ್ಯಲ್ಲ, ಅದಕ್ಕೆ ಅದನ್ನು ಲೆಕ್ಕಕ್ಕೆ ಹೇಳೋದಿಲ್ಲ ಅವನು. ನಾವು ಏನೋ ಒಳ್ಳೆಯ ಕೆಲಸ ಮಾಡುವಾಗ ಏನೋ ಒಂದು ತಪ್ಪು ನಮ್ಮಿಂದ ಆಗಿರ್ತದೆ, ಪ್ರಮಾದ, ಅದರ ಫಲ ಅಂತ ನಾವು ಚಿಂತನೆ ಮಾಡೋದಿಲ್ಲ. ದೇವರು ಅದನ್ನು ಲೆಕ್ಕ ಮಾಡಿ ನಮಗೆ ತೋರಿಸಿರ್ತಾನೆ ಅಂತ. ನದೇವ ತೋಷಣಮೃತ. ದೇವರ ಆರಾಧನೆ ಮಾಡಿದರೆ ವ್ಯರ್ಥ ಆಗೋ ಇಲ್ಲ ಅಂತೆ. ಅದು ಯಾರ್ದೂ ಋಣ ಭಗವಂತ ಇಟ್ಟುಕೊಳ್ಳೋದಿಲ್ಲ ಅಂತೆ. ಕಲಿಯುಗದವರದ್ದು ಗ್ಯಾರಂಟಿ ಇಟ್ಟುಕೊಳ್ಳೋದಿಲ್ಲ, ಊರಿಡಿ ಹೇಳ್ಕೊಂಡು ಬರ್ತಾರೆ ಅಂತ ದೇವರಿಗೆ ಗೊತ್ತು. ಆದ್ದರಿಂದ ಅಲ್ಲಲ್ಲಿ ಅವರು ಕೇಳಿದ್ದಕ್ಕೆ, ಅವರು ಮಾಡಿದ ಸೇವೆಗೆ ಭಗವಂತ ಅನುಗ್ರಹ ಮಾಡಿಯೇ ಮಾಡ್ತಾನೆ. ಜಯ ವಿಜಯರು ಕಾದದ್ದು ಹೌದು, ಅವರು ಶಾಪಗ್ರಸ್ತರಾದದ್ದೂ ಹೌದು. ಅವರು ಅನ್ಯಾಯ ಮಾಡಿದ್ದಕ್ಕೆ ಸನಕಾದಿಗಳನ್ನು
ಜ್ಞಾನವನ್ನು ತಡೆದದ್ದಕ್ಕೆ ಭಗವಂತ ಆ ಶಾಪವನ್ನು ಅಂಗೀಕಾರ ಮಾಡಿದ. ಆದರೆ ಅವರಿಗೆ ಅನ್ಯಾಯ ಆಗದೇ ಇದ್ದ ಹಾಗೆ ಅವರನ್ನು ವಾಪಸ್ ತರಲಿಕ್ಕೆ ಭಗವಂತ 4 ಅವತಾರಗಳನ್ನು ಎತ್ತಿ ಅವರ ಬೆನ್ನ ಹಿಂದೆ ತಿರುಗಿದ. ದೇವರ ಮನೆಯ ಬಾಗಿಲು ಕಾದದ್ದಕ್ಕೆ ಏನು ಅಂತ ಕೇಳಿದರೆ ದೇವರು ಹೇಳಿದ, ಅವರ ಬೆನ್ನ ಹಿಂದೆ ನಾನು ತಿರುಗಿದ್ದೇನೆ ಅಂತ. ಹಿರಣ್ಯಕಶಿಪು ಹಿರಣ್ಯಾಕ್ಷನಾದರೆ ನಮ್ಮ ದೇವರು ನರಸಿಂಹ ವರಾಹನಾಗಿ ತಿರುಗಿ ಬಂದ ಅಂತ. ಅವರು ರಾವಣ ಕುಂಭಕರ್ಣರಾಗಿ ಹೈಜಾಕಾಗಿ ಹೋದರೆ ನಮ್ಮ ದೇವರು ರಾಮನಾಗಿ ಅವರ ಬೆನ್ನ ಹಿಂದೆ ತಿರುಗಾಡಿದ ಅಂತ. ಶಿಶುಪಾಲ ದಂತವಕ್ರರಾಗಿ ಭೂಮಿಗೆ ರಾಜನ್ಯರಾಗಿ ಬಂದರೆ ಭಗವಂತ ಮತ್ತೆ ಯಾದವ ವಂಶದಲ್ಲಿ ಅವತರಿಸಿ ಅವರ ಬೆನ್ನ ಹಿಂದೆ ಬಂದ ಅಂತ. ಅಂದರೆ ದೇವರ ಕಾರುಣ್ಯ ಅಪಾರವಾದದ್ದು. ದೇವರು ಬರಬೇಕು ಅಂತ ಏನಿತ್ರಿ, ಯಾರೋ ಸೇನೆಯನ್ನು ಕಳಿಸಿಕೊಟ್ಟಿದ್ರೆ ಸಾಕು. ನಮ್ಮ ಮಂತ್ರಿಗಳಿರ್ತಾರೆ, ಏನಾದರೂ ಸಮಸ್ಯೆ ಆದರೆ ಅವರೇ ಬರ್ತಾರಾ? ನಾನು ಪೊಲೀಸ್ ಸ್ಟೇಷನಿಗೆ ಕಾಗದ ಕೊಡ್ತಾರೆ ಅಷ್ಟೇ ಹೊರತು ಮತ್ತೇನು ಮಾಡ್ತಾರೆ? ಸೇನೆಗೆ ಹೇಳ್ತಾರೆ ಅಷ್ಟೇ. ಆದರೆ ನಮ್ಮ ದೇವರು ಹಾಗಲ್ಲ. ಸೇನೆಗೆ, ಸೇನಾಧ್ಯಕ್ಷನಿಗೆ ಹೇಳಿದ್ದಲ್ಲ, ತಾನೇ ಬೆನ್ನ ಹಿಂದೆ ಬಂದಿದ್ದಾನೆ ಅಂತಂದರೆ ಒಂಚೂರು ಮಾಡಿದರೂ ಭಗವಂತ ಮರೆಯುವುದಿಲ್ಲ ಅನ್ನೋದಕ್ಕೆ ಇದೊಂದು ನಿದರ್ಶನ. ದೇವರಿಗೆ ಜ್ಞಾನ ಅಂದರೆ ತುಂಬ ಇಷ್ಟ. ಜ್ಞಾನಪೂರ್ವಕವಾದ ಕರ್ಮ ಅದು ಇಷ್ಟ. ಜ್ಞಾನ ತುಂಬ ಇಷ್ಟ, ಕರ್ಮ ಅನಂತರ. ಆದ್ದರಿಂದ ಒಳಗಿನ ಜ್ಞಾನ, ಒಳಗಿನ ಅನುಸಂಧಾನ ನಾವು ತುಂಬ ಬೆಳೆಸಿಕೊಳ್ಳಬೇಕು ಅನ್ನೋದನ್ನು ಭಾಗವತ ಒತ್ತುಕೊಟ್ಟು ನಮಗೆ ವಿವರಣೆ ಮಾಡಿದೆ. ನಮ್ಮ ದೇವರದ್ದು ಸತ್ಯವ್ರತಂ. ಬ್ರಹ್ಮದೇವರು ಹೇಳ್ತಾರೆ ದೇವರ ಹತ್ರ, ದೇವಕಿಯ ಗರ್ಭದಲ್ಲಿ ಅವಿತುಕೂತ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಸತ್ಯವ್ರತಂ, ಸ್ವಾಮಿ ನಿನ್ನ ವ್ರತ, ನಿನ್ನ ಸಂಕಲ್ಪ ಅದು ಸತ್ಯ. ಯಾವಾಗ ಮಾಡಿದ ಸಂಕಲ್ಪ? ಇವತ್ತಲ್ಲ, ಹಿಂದಿನ ಯುಗದಲ್ಲಿ ಅಲ್ಲ, ಅವತ್ತು ಮಾಡಿರ್ತಕ್ಕಂತಹ ಸಂಕಲ್ಪ. ನನ್ನ ಭಕ್ತರು, ನನ್ನ ದ್ವಾರಪಾಲಕರು, ಜಯವಿಜಯರು, ಅವರಿಗೆ ಅನ್ಯಾಯ ಆಗಿದೆ, ಆಗಬಾರ್ದು, ಅವರಾಗಿ ರಕ್ಷಣೆ ಮಾಡಬೇಕು ಅನ್ನೋದು ಭಗವಂತನ ವ್ರತ. ಅದು ಸತ್ಯ ಆಯಿತು ನೋಡಿ. ಹಾಗಾಗಿ ರಾಮನ ಹಿರಣ್ಯಕಶಿಪು ಹಿರಣ್ಯಾಕ್ಷರನ್ನು ಭಗವಂತ ವರಾಹನಾಗಿ, ನರಸಿಂಹದೇವರಾಗಿ ಅವರನ್ನು ಸಂಹಾರ ಮಾಡಿ ರಕ್ಷಣೆ ಮಾಡಿದ. ರಾವಣ ಕುಂಭಕರ್ಣರು ಮತ್ತೆ ಲಂಕೆಯಲ್ಲಿ ಭೂಮಿಗೆ ಬಂದು ಜಯವಿಜಯರನ್ನು ತನ್ನ ಅಂಕದಲ್ಲಿ ಇಟ್ಟುಕೊಂಡು ಹಿಂಸೆ ಮಾಡಿದರೆ ಭಗವಂತ ರಾಮದೇವರಾಗಿ ಅವತರಿಸಿ ಅವರನ್ನು ಬಂಧನದಿಂದ ಬಿಡಿಸಿದ. ಮತ್ತೆ ಶಿಶುಪಾಲ ದಂತವಕ್ರರಾಗಿ ಮೂರ್ಧಾಭಿಷಿಕ್ತರ ವಂಶದಲ್ಲಿ ಬಂದರೆ ಮತ್ತೆ ಭಗವಂತ ಕೃಷ್ಣನಾಗಿ ಅವತರಿಸಿ ತನ್ನ ಸಂಕಲ್ಪವನ್ನು ಸತ್ಯ ಮಾಡಿದ್ದಾನೆ. ಶಿಶುಪಾಲ ದಂತವಕ್ರರನ್ನು ಕೊಂದದ್ದಲ್ಲ, ಭಗವಂತ ತನ್ನ ಲೋಕದಲ್ಲಿ ಕರ್ಕೊಂಡು ಹೋಗಿ ವೈಕುಂಠದಲ್ಲಿ ಇಟ್ಟ ಅಂತ ಕಥೆಯನ್ನು ಭಾಗವತ ಹೇಳ್ತದೆ. ಬ್ರಹ್ಮಾದಿ ದೇವತೆಗಳು ಮಾಡಿದ ಸ್ತೋತ್ರ ಇದು. ಸ್ವಾಮಿ ಸತ್ಯವ್ರತಂ, ನಿನ್ನ ವ್ರತ, ನಿನ್ನ ಸಂಕಲ್ಪ ಯಾವುದೂ ಹುಸಿಯಾಗೋದಿಲ್ಲ, ಅದು ಸತ್ಯ. ನಮಗೆ ನಿನ್ನೆ ಮಾಡಿದ್ದೇ ಇವತ್ತಿಗೆ ಮರೆತು ಹೋಗಿರ್ತದೆ. ಬದರಿಗೆ ಹೋಗಿ ಬಿಟ್ಟು ಬಂದಿದ್ದಾನೆ ಅಂತೆ, ಊರಿಗೆ ಬರುವಾಗ ಮರೆತು ಹೋಗಿದ್ದಾನೆ, ಎಂತ ಬಿಟ್ಟದ್ದು ಅಂತ ಅವನಿಗೆ ಮರೆತು ಹೋಗಿರ್ತದೆ ಅಂತೆ. ಅಲ್ಲಿ ಮಾಡಿದ ಸಂಕಲ್ಪ ಇಲ್ಲಿ ಬರುವಾಗ ಮರೆತು ಹೋಗಿರ್ತದೆ. ವೈಕುಂಠದಿಂದ ಬಂದ ಭಗವಂತನಿಗೆ ಈ ಸಂಕಲ್ಪ ಮರೆತು ಹೋಗಿರುವುದಿಲ್ಲ. ನನ್ನ ಭಕ್ತರನ್ನು ಉದ್ಧಾರ ಮಾಡ್ತೇನೆ ಅನ್ನುವ ಸಂಕಲ್ಪ ಭಗವಂತನ ಸತ್ಯ ಸಂಕಲ್ಪ. ಇದನ್ನು ನಿತ್ಯ ಚಿಂತನೆ ಮಾಡಬೇಕಂತೆ. ಕೃಷ್ಣನ ಸ್ಮರಣೆ ಮಾಡುವಾಗ ಸತ್ಯವ್ರತಂ. ಏನು ಸತ್ಯವ್ರತ ಅಂದರೆ? ನನ್ನ ಭಕ್ತರು ಯಾರಿದ್ದಾರೆ ಅವರನ್ನು ರಕ್ಷಣೆ ಮಾಡ್ತೇನೆ ಅನ್ನುವ ಸಂಕಲ್ಪ ನಿಂದು ಸತ್ಯ. ನಾನು ಭಕ್ತ, ನನ್ನನ್ನು ರಕ್ಷಣೆ ಮಾಡುವ ಸಂಕಲ್ಪ ನಿಂದು ಸತ್ಯ. ಆದ್ದರಿಂದ ನನ್ನನ್ನು ರಕ್ಷಣೆ ಮಾಡು ಅನ್ನುವ ಆ ಭಗವಂತನ ಆ ಪ್ರಾರ್ಥನೆ, ಭಗವಂತನ ಅನುಗ್ರಹೋನ್ಮುಖತೆ ಈ ಸ್ತೋತ್ರದಲ್ಲಿ, ಬ್ರಹ್ಮದೇವರ ಸ್ತೋತ್ರದಲ್ಲಿ ತುಂಬಿಕೊಂಡಿರ್ತಕ್ಕಂಥದ್ದು. ಬ್ರಹ್ಮದೇವರು ಹೀಗೆ ಸತ್ಯವ್ರತಂ ಅಂತ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಭಗವಂತನ ಸಂಕಲ್ಪ ಅದು ಸತ್ಯ ಅಂತ. ಭಗವಂತ ಸಂಕಲ್ಪ ಮಾಡಿದ. ಏನು ಸಂಕಲ್ಪ ಮಾಡಿದ್ದಾನೆ? ಬ್ರಹ್ಮದೇವರು ಹೇಳಿದ್ರು ಸತ್ಯ, ದೇವಕಿಯ ಗರ್ಭಕ್ಕೆ ಬರಬೇಕು ಅಂತ. ಆದರೆ ಅಷ್ಟೇ ಅಲ್ಲ, ದೇವಕಿ ವಸುದೇವರು ಎಷ್ಟು ತಪಸ್ಸು ಮಾಡಿದ್ದಾರೆ. ಒಂದೆರಡು ದಿವಸಗಳ ತಪಸ್ಸು ಅಲ್ಲ, ಅವರು ಮಾಡಿದ ತಪಸ್ಸು ತ್ಯಾಗ, ದೊಡ್ಡ ತ್ಯಾಗ. ಹಾಗಾಗಿ ಭಗವಂತ ಸಂಕಲ್ಪ ಮಾಡಿದ. ಈ ದೇವಕಿ ಅವಳು ಆಸೆ ಪಟ್ಟಿದ್ಲು. ಏನು ಆಸೆ ಪಟ್ಟಿದ್ಲು? ಒಬ್ಬೊಬ್ಬರದು ಒಂದೊಂದು ಆಸೆ, ವಿಚಿತ್ರವಾದ ಆಸೆ ಇರ್ತದೆ. ನಮಗೆ ದೇವರು ಬೇಡ, ಮತ್ತೇನು ಬೇಕು? ನಮಗೆ ಐಷಾರಾಮವಾದ ಜೀವನ ಕೊಟ್ಟರೆ ಸಾಕು. ಕೆಲವರದ್ದು ಹಾಗೆ. ಒಬ್ಬೊಬ್ಬರಿಗೆ ಒಂದೊಂದು ಇರ್ತದೆ. ಅವರಿಗೆ ಏನು ಅಂತಂದರೆ ಇದೇ ಬೇಕು ಅನ್ನುವಂಥದ್ದಲ್ಲ, ಅವರಿಗೆ ಒಟ್ಟಿಗೆ ಗಮ್ಮತ್ತಾಗಿರಬೇಕು. ಒಬ್ಬೊಬ್ಬರದ್ದು ಚಿಂತನೆ ಹೀಗೆ. ದೇವರು ಯಾಕೆ ಬೇಕು ಅಂದರೆ ಇದನ್ನು ಕೊಡಲಿಕ್ಕೆ, ಸುಮ್ಮನೆ ಕಿರಿಕಿರಿ ಆಗಬಾರ್ದು ದೇವರು ಅಂತ. ಕೆಲವರು ದೇವರು ಬೇಕು ಅಂತ ಆಸೆ ಪಡೋದಿಲ್ಲ, ದೇವರನ್ನು ಒಂದ್ಸಲ ನೋಡಿದರೆ ಸಾಕು ಅಂತ ಆಸೆ ಪಡುವವರು ಕೆಲವರು. ದೇವರನ್ನು ನೋಡಿದರೆ ಕೆಲವರು ಇರ್ತಾರೆ, ಒಂದ್ಸಲ ಜೀವನದಲ್ಲಿ ತಿರುಪತಿಗೆ ಹೋಗಿ ಬಂದರೆ ಸಾಕು ಅಂತ, ಕ್ಷೌರ ಮಾಡಿಕೊಂಡು ಬಂದರೆ ಸಾಕು ಅಂತ, ಅಷ್ಟೇ ಅವ್ರ ಜೀವನದಲ್ಲಿ ಒಂದು ಆಸೆ.
ಕೆಲವರು ಬದರಿಗೆ ಹೋಗಿ ಬಂದರೆ ಸಾಕು ಅಂತ ಅಷ್ಟೇ, ಉದಿರಿ ಯಾತ್ರೆಯಲ್ಲೇ ಮುಗಿದು ಹೋಗ್ತದೆ. ಆದರೆ ದೇವಕಿ ವಸುದೇವರ ಆಸೆ ಏನು ಅಂತಂದರೆ, ದೇವರನ್ನು ನೋಡಬೇಕು ಅಂತ ಅಷ್ಟೇ ಅಲ್ಲ, ದೇವರು ನನ್ನ ಮಗನಾಗಬೇಕು, ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು, ನನ್ನ ಈ ದೇಹದ ಮೂಲಕ ಭೂಮಿಯಲ್ಲಿ ಕಾಣಿಸಿಕೊಳ್ಬೇಕು. ಇದು ದೇವಕಿ ವಸುದೇವರ ಪ್ರಾರ್ಥನೆ. ನಮ್ಮ ದೇವರು ಹೇಳಿದ್ದ ದೇವಕಿ ವಸುದೇವರಿಗೆ, ನೀವೇನು ಚಿಂತೆ ಮಾಡಬೇಡಿ, ನಾನು ನಿಮ್ಮ ಉದರದಲ್ಲಿ ಬರ್ತೇನೆ ಅಂತ ಅವರಿಗೆ ಮಾತು ಕೊಟ್ಟಿದ್ದ ಭಗವಂತ. ಸತ್ಯವ್ರತಂ ಅಂದರೆ ಇದು ದೇವಕಿ ವಸುದೇವರಿಗೆ ಕೊಟ್ಟ ಮಾತಿನ ಪ್ರಕಾರ ಭಗವಂತ ಆ ವ್ರತವನ್ನು ಸತ್ಯ ಮಾಡಿದಕ್ಕೋಸ್ಕರ ದೇವಕಿಯ ಗರ್ಭದ ಒಳಗೆ ಬಂದವ ಅಂತ. ಈ ದೇವಕಿಗೆ ವಸುದೇವನ ಜೊತೆಗೆ ಮದುವೆ ಗೊತ್ತಾಯಿತು. ಮದುವೆ ಗೊತ್ತಾಗಿ ಮದುವೆನೂ ಆಗಿ ಹೋಯಿತು, ಕಲ್ಯಾಣೋತ್ಸವ ನಡೆಯಿತು. ಕಂಸನಿಗೆ ತುಂಬ ಇಷ್ಟ, ದೇವಕಿ ಅಂದರೆ ತುಂಬ ಪ್ರೀತಿ. ತನ್ನ ಸಹೋದರಿ ಅಂದರೆ ಏನು ಸ್ವಂತ ಸಹೋದರಿ ಅಲ್ಲ, ಆದರೂ ಸಹೋದರಿ ಅಂತ ತುಂಬ ಇಷ್ಟ ಅವನಿಗೆ. ವಸುದೇವನ ಜೊತೆಗೆ ಮದುವೆ ಆಯಿತು, ಕಲ್ಯಾಣೋತ್ಸವ ಆಯಿತು. ಕಲ್ಯಾಣೋತ್ಸವ ಆದ ಮೇಲೆ ಒಂದು ಭಾರೀ ಮೆರವಣಿಗೆ, ಶೋಭಾಯಾತ್ರೆ. ನಮ್ಮಲ್ಲಿ ಮದುವೆ ಆದ ಮೇಲೆ ಯಾರು ಸಿಗುವುದಿಲ್ಲ, ಊಟ ಆದ ಮೇಲೆ ಮೊದಲೇ ಮಾಡಿಬಿಡುದು ಏನಿದ್ದು ದಿಬ್ಬಣ ಅಂತ. ಆಮೇಲೆ ಯಾರು ಸಿಗ್ತಾರೆ ಊಟ ಆದ ಮೇಲೆ? ಏನು ಮೆರವಣಿಗೆ ಇದ್ದರೂ ಮೊದಲೇ ಬರುವಾಗ 7 ಗಂಟೆಗೆ ಬನ್ನಿ ಅಂತ ಹೇಳೋದು, ಹಾಗೆ ಎಲ್ಲ ರಗಳೆ ಮುಗಿಸಿಬಿಡೋದು. ಕಂಸಂದ ಹಾಗಲ್ಲ, ಮದುವೆಯಲ್ಲಾದ ಮೇಲೆ ದಂಪತಿಗಳನ್ನು ಕೂಡಿಸಿ ರಥದಲ್ಲಿ ಕೂಡಿಸಿ ಒಂದು ಮೆರವಣಿಗೆ. ಎಂತಹ ಮೆರವಣಿಗೆ ಅಂತಂದರೆ ರಥದಲ್ಲಿ ಕೂಡಿಸಿ. ಏನು ರಥ? ಬಂಗಾರದ ರಥದಲ್ಲಿ ಕೂಡಿಸಿ ಮೆರವಣಿಗೆ ಅಂತ ಭಾಗವತ ಹೇಳುತ್ತೆ. ರೌಕ್ಮ ರಥೈ ಶತೈ ವೃತಂ ಅಂತ ಹೇಳ್ತಾರೆ. ಬಂಗಾರದ ರಥಗಳು, ಅದೇನು 100 ರಥಗಳು ಬಂಗಾರದ್ದು, ಅದರಲ್ಲಿ ದೊಡ್ಡ ಬಂಗಾರದ ರಥ, ಅದರಲ್ಲಿ ದೇವಕಿ ವಸುದೇವರನ್ನು ಕೂಡಿಸಿ ಕಂಸನ ರಥೋತ್ಸವ. ಅದರಲ್ಲಿ ರಥೋತ್ಸವ ಅಂದರೆ ನಮ್ಮ ಕಾಲದ ರಥೋತ್ಸವ ಅಲ್ಲ ಅದು. ನಮ್ಮ ಕಾಲದಲ್ಲಿ ಹೇಗೆ ಅಂತಂದರೆ ಕುದುರೆ ಶೋ ಅಷ್ಟೇ, ಹಗ್ಗ ಹಾಕಿ ನಾವೇ ಕುದುರೆಗಳು, ನಾವೇ ಹೇಳಿದ್ದು ರಥವನ್ನು. ಅವತ್ತಿನ ಕಾಲದಲ್ಲಿ ಹೇಗೆ ಅಂತಂದರೆ ಹಾಗಲ್ಲ, ಅದಕ್ಕೆ ಕುದುರೆ ಕಟ್ಟಿರ್ತಾನೆ, ಅದನ್ನು ಒಬ್ಬನೇ ಕಂಸ ಎಳೆಯುದು. ಈಗ ಹಾಗಲ್ಲ, ನಾವೆಲ್ಲ ಕಂಸರಾಗಿ ಎಳಿತಲೇ ಇರಬೇಕು ರಥೋತ್ಸವ. ಅದು ಹಾಗಲ್ಲ, ಅಲ್ಲಿ ಕುದುರೆಯ ಹಗ್ಗವನ್ನು ಎಳೆಯುದು. ಅದಕ್ಕೆ ಕಂಸ ಕೂತಿದ್ದ ಸಾರಥ್ಯ ಮಾಡಲಿಕ್ಕೆ. ಅದೊಂದು ಭಾರಿ ಗೌರವ ಅಂತ ಅರ್ಥ. ದೇವಕಿ ವಸುದೇವರ ಈ ಮೆರವಣಿಗೆಯ ರಥ ಉತ್ಸವದ ಕುದುರೆಯ ಹಗ್ಗವನ್ನು ಹಿಡಿದವ ಅದು ಕಂಸ. ರಾಜನೇ ಸ್ವತಃ ಬಂದು ರಥೋತ್ಸವವನ್ನು ನಡೆಸಿದ್ದಾನೆ ಅಂತಂದರೆ ಭಾರಿ ವೈಭವ ಅಂತ ಅರ್ಥ. ಹಾಗಾಗಿ ಭಾರೀ ಪ್ರಚಾರ, ಭಾರೀ ಮಾಧ್ಯಮಗಳ ಸುದ್ದಿ ಆಗಿತ್ತು. ಬಂಗಾರದ ರಥದಲ್ಲಿ ಕೂಡಿಸಿ ವಸುದೇವ ದೇವಕಿಯರನ್ನು ಮೆರವಣಿಗೆ ಮಾಡಿಸ್ತಾ ಇದ್ದ. ಭಾರೀ ಮೆರವಣಿಗೆ. ಅದರ ಮಧ್ಯದಲ್ಲಿ ಒಂದು ಅನೌನ್ಸ್ಮೆಂಟ್ ನಡೆಯಿತು. ಅದೇನು ಪೊಲೀಸ್ ಜೀಪಿನ ಅನೌನ್ಸ್ಮೆಂಟ್ ಅಲ್ಲ, ಬಡೀತಿದ್ದವ ಅದೆಲ್ಲ ಅಲ್ಲ. ಅನೌನ್ಸ್ಮೆಂಟ್ ಅಂತಂದರೆ TV ಅನೌನ್ಸ್ಮೆಂಟ್ ಅಲ್ಲ, ಅದು ಆಕಾಶವಾಣಿ ಅಂದರೆ ರೇಡಿಯೋ ಅಲ್ಲ. ಆಕಾಶವಾಣಿ ಅಂದರೆ ಅಶರೀರವಾಣಿ. ಶರೀರ ಕಾಣಿಸುವುದಿಲ್ಲ, ವಾಣಿ ಆಯಿತು. ಎಲ್ಲಿಯಾದರೂ ಶರೀರ ಕಂಡಿದ್ರೆ ಸತ್ಯ ಹೋಗ್ತಿದ್ದ, ಅವನು ಕೊಂದು ಬಿಡ್ತಿದ್ದ. ಅದರ ಅಶರೀರವಾಣಿಯೇ ಕರೆಕ್ಟಲ್ಲಿ. ಶರೀರ ಕಾಣಿಸ್ಲಿಲ್ಲ, ವಾಣಿ ಮಾತ್ರ ಕೇಳಿಸ್ತು. ಏನು ಅಂತಂದರೆ ತಾಂ ಅಸ್ಯಾಹ ಅಷ್ಟಮೋ ಗರ್ಭ ಅಂತ ಅವು ಹೇಳ್ತದು ಅಶರೀರವಾಣಿ. ನೀನು ಭಾರೀ ಮೆರವಣಿಗೆ ಮಾಡಿಸ್ತಿ, ಮಾಡು, ಇನ್ನೊಂದು ಗಂಟೆ ಮಾಡಿಸು, ತೊಂದರೆ ಏನಿಲ್ಲ. ಇದರಲ್ಲಿ 8ನೇ ಗರ್ಭ ನಿನಗೆ ಕಥೆ ಮುಗಿಸ್ತದೆ, ಕೊಲ್ತದೆ. ಕಂಸ ಕೇಳ್ದ, ಇನ್ನೊಂದ್ಸಲ ಹೇಳೋ ಅಂತ. ಅದನ್ನೇ ರಿಪೀಟ್ ಮಾಡಿತು. ಅಷ್ಟಮ ಗರ್ಭ ತ್ವಾಮೇವ ಅಂತ ಅಂದ, ನಿನ್ನನ್ನೇ ಕೊಂದು ಬಿಡ್ತದೆ ಅಂತ. ಕಂಸ ಹೇಳ್ದ, ನನಗಿದು ಗಿಫ್ಟಾ? ಇಷ್ಟು ಶೋಭಾಯಾತ್ರೆಯಲ್ಲಿ ಸ್ಟೇರಿಂಗ್ ಹಿಡಿದು ರಥೋತ್ಸವ ಮಾಡಿದರೆ ಇವಳ ಗರ್ಭದಲ್ಲಿ ಹುಟ್ಟತಕ್ಕಂತಹ ಮಗು ನನ್ನನ್ನು ಕೊಲ್ಲುದು. ಅವನಿಗೆ 8 ಅನ್ನು ತಲೆಗೆ ಹೋಗಲೇ ಇಲ್ಲ ಅವನಿಗೆ. ಅಸ್ಯಾಹ ಗರ್ಭೋ ಅಂತ, ಗರ್ಭದಲ್ಲಿ ಗರ್ಭ ನನ್ನನ್ನು ಕೊಲ್ತದೆ ಅಂತ ಹೇಳಿದ ತಕ್ಷಣ ಇಲ್ಲಿ ಸಿಟ್ಟು ಬಂತು. 8ನೇ ಗರ್ಭ, ಇವಳ ಗರ್ಭ, ಅದರಲ್ಲಿರ್ತಕ್ಕ ಮಗು ನನ್ನನ್ನು ಕೊಲ್ಲೋದು. ಹಾಗಾದರೆ 8 ವರ್ಷ ನಾನು ಯಾಕೆ ಕಾಯಬೇಕು? ಇವತ್ತೇ ಇವಳನ್ನು ಮುಗಿಸಿದರೆ ಹಾಗೆ ಅಂತ ತೀರ್ಮಾನ ಮಾಡಿದ. ಕೊಲ್ಲಬೇಕು ಅಂತ ಪ್ರಯತ್ನ ಪಟ್ಟ. ಅವಳ ಕಚವನ್ನು ಹಿಡಿದ, ತಲೆ ಕೂದಲು ಹಿಡಿದು ಒರೆಯಲ್ಲಿರ್ತಕ್ಕಂತಹ ಖಡ್ಗವನ್ನು ಎತ್ತಿ ಕೊಲ್ಲಬೇಕು ಅಂತ ತೀರ್ಮಾನ ಮಾಡಿದ. ಅದಕ್ಕೆ ಭಾಗವತ ಹೇಳೋದು, ನಮ್ಮ ಕುದುರೆಯ ಹಗ್ಗ ಯಾರ ಕೈಯಲ್ಲಿ ಕೊಡಬೇಕು? ಇಂತಹ ಕಂಸನಂತವರ ಕೈಯಲ್ಲಿ ಕೊಡಬೇಡಿ. ಅರ್ಜುನ ತನ್ನ ಕುದುರೆಯ ಹಗ್ಗವನ್ನು ಋಷಿಕೇಶನಲ್ಲಿ ಕೊಟ್ಟ, ಇಂದ್ರಿಯ ನಿಯಾಮಕನ ಕೈಯಲ್ಲಿ ಕೊಟ್ಟ. 18 ವರ್ಷದ ಯುದ್ಧ ಅದು ದಿಗ್ವಿಜಯ ಆಯಿತು, ಸೋಲೇ ಇಲ್ಲ. ಸೋಲು ಕಂಡರಿಯದ ಮಹಾದಿಗ್ವಿಜಯ ಅರ್ಜುನನ ಪಾಲಿಗಾಯಿತು. ಯಾಕಂದರೆ ಸಾರಥ್ಯ ಮುಖ್ಯ. ಅರ್ಜುನ ತನ್ನ ಕುದುರೆಯ ಹಗ್ಗವನ್ನು ಕೃಷ್ಣದೇವರ ಕೈಯಲ್ಲಿ ಕೊಟ್ಟ, ಋಷಿಕೇಶನ ಕೈಯಲ್ಲಿ ಕೊಟ್ಟ. ಅವನಿಗೆ ಎಲ್ಲ ಜಯ ಆಯಿತು. ದೇವಕಿ ವಸುದೇವರ ರಥದ ಕುದುರೆಯ ಹಗ್ಗ ಕಂಸನ ಕೈಯಲ್ಲಿ ಸಿಕ್ಕಿತು. ಇವರ ಕತ್ತಿಗೆ ಕುತ್ತು ಪ್ರಾರಂಭ ಆಯಿತು. ಅಂದರೆ ಅವಳ ತಲೆ ಕೂದಲು ಹಿಡಿದು
ಕತ್ತರಿಸಲಿಕ್ಕೆ ಸನ್ನದ್ಧನಾಗ್ದ ತನ್ನ ಖಡ್ಗದ ಮೂಲಕ. ಒಬ್ಬರು ಸುಭಾಷಿತ ಹೇಳ್ತಾರೆ, ಕ್ಷಣೇ ತುಷ್ಟಾ ಕ್ಷಣೇ ರುಷ್ಟಾ ತುಷ್ಟಾರುಷ್ಟಾ ಕ್ಷಣೇ ಕ್ಷಣೆ ಅವ್ಯವಸ್ಥಿತ ಚಿತ್ತಾನ ಪ್ರಸಾದೋಪಿ ಭಯಂಕರ. ಒಬ್ಬರು ಮಹಾತ್ಮರು ಎಂಥವ್ರು ಅಂದರೆ, ನಿನಗೇನು ಬೇಕು, ಬೆಳ್ಳಿ ಬೇಕಾ, ಬಂಗಾರ ಬೇಕಾ, ವಜ್ರ ಬೇಕಾ, ವೈಡೂರ್ಯ ಬೇಕಾ, ತಗೋ ಅಂತ ಕೊಟ್ಟು 10 ನಿಮಿಷ ಆಗಿಲ್ಲ, ಎಲ್ಲಿಂದ ತಂದೆ ನೀನು ಹೊಡೆದು ಬಿಡ್ತೇನೆ, ಬಡ್ದು ಬಿಡ್ತೇನೆ ಅಂತ. ತಗೊಳ್ಳಿ ತಗೊಂಡ, ಕೊಡುವುದು ತಗೊಳ್ಳೋದು, ಸುದ್ದಿ ಬೇಡ ಅಂತ ಹೋಗ್ತೇವೆ ನೋಡಿ. ಒಬ್ಬರು ಭಾರೀ ನಮ್ಮನ್ನು ಹೊಗಳ್ತಾರೆ, ಭಾರೀ ತಿನ್ನಿಸ್ತಾರೆ, ಅಷ್ಟೇ ಬೈಗುಳನ್ನು ತಿನ್ನಿಸ್ತಾರೆ. ಬೇಕಾ ನಮಗೆ ಅವರ ಸುದ್ದಿ? ಮಾನ ಮರ್ಯಾದೆ ಹರಾಜು ಮಾಡುವಂತಹ ಸುದ್ದಿ. ಅಂದರೆ ಯಾವಾಗ ತುಷ್ಟರು, ಯಾವಾಗ ರುಷ್ಟರು, ಅವ್ಯವಸ್ಥಿತ ಚಿತ್ತರು, ಅವರ ಸುದ್ದಿ ಬೇಡ ನಮಗೆ ಅಂತ. ಈ ಕಂಸ ಆ ಜಾತಿಗೆ ಸೇರಿದವ ಅಂತ. ಭಾರೀ ಶೋಭಾಯಾತ್ರೆ ಮಾಡಿದ, ಮದುವೆ ಮಾಡಿಸಿದ, ಮದುವೆ ಔತಣ ಊಟ ಮಾಡಿಸಿದ, ಮೆರವಣಿಗೆ ಮಾಡಿಸಿದ, ಗಾಡಿಯ ಜೀಪ್ ಕೊಂಡೋಗಿ ಅದು ಡಿಕ್ಕಿ ಕೊಟ್ಟು ಹೊಡೆದು ಬಿಟ್ಟ. ಬೇಗ ನಮಗೆ ಇಂಥವರು ಅಂತ ಭಾಗವತ ಕೇಳುತ್ತೆ. ಅಶರೀರವಾಣಿಯಲ್ಲಿ ಕೂತು ಭಗವಂತನೇ ಹೇಳಿತ್ತು, ಅಸ್ಯಾಹ ಅಷ್ಟಮೋ ಗರ್ಭ ಅಂತ. ಮತ್ತೆ ಯಾರು ಅಲ್ಲ, ಆ ವಾಯುವಾಣಿಯಲ್ಲಿ ಆ ಕೃಷ್ಣ ಕೂತು ಹೇಳಿರ್ತಕ್ಕಂಥದ್ದು, 8ನೇ ಗರ್ಭ ನಿನ್ನನ್ನು ಕೊಲ್ತದೆ ಅಂತ ಕಂಸನಿಗೆ ಹೇಳಿತ್ತು. ಈ ಸತ್ಯವಾದ ಮಾತು. ಕಂಸ ಅಂದರೆ ಅದು ಕಾಲನೇಮಿ ಅಂದರೆ ಕೋಪದ ಅಭಿಮಾನಿ ದೈತ್ಯ ಅವ. ಆಸೆ ಆಕಾಂಕ್ಷೆಗಳ ಮತ್ತೊಂದು ಪ್ರತಿರೂಪ. ನಮ್ಮ ಮನಸ್ಸಿನ ಕುದುರೆಯ ಹಗ್ಗವನ್ನು ನಾವು ಕಂಸನ ಕೈಯಲ್ಲಿ ಕೊಡಬಾರದು, ಆಸೆ ಆಕಾಂಕ್ಷೆಗಳ ಕೈಯಲ್ಲಿ ಕೊಡಬಾರದು, ಕೋಪದ ಕೈಯಲ್ಲಿ ಕೊಡಬಾರದು. ಮನಸ್ಸಿನ ಕುದುರೆಯ ಹಗ್ಗವನ್ನು ಹೃಷಿಕೇಶನ ಹತ್ರ ಇಂದ್ರಿಯ ನಿಯಾಮಕನಾದ ಭಗವಂತನ ಕೈಯಲ್ಲಿ ಕೊಡಬೇಕು. ಸರಿಯಾದ ಜಾಗಕ್ಕೆ ಮುಟ್ಟಿಸ್ತದೆ. ಕಂಸ ಕೊಲ್ಲಿಕ್ಕೆ ತಯಾರಾಗ್ತಾನೆ. ಅದು ಕೃಷ್ಣ ಆ ಶರೀರವಾಣಿಯಲ್ಲಿ ಕೂತು ಹೇಳಿದ್ದ, ಅಸ್ಯಾಹ ಅಷ್ಟಮೋ ಗರ್ಭ ಅಂತ. ಈ ಕಂಸ ದೇವಕಿಯನ್ನು ಕೊಲ್ಲಿಕ್ಕೆ ಅಂತ ಹೊರಟ. ವಸುದೇವ ನಯದಿಂದ ಹೇಳ್ತಾನೆ, ನೋಡು ಕಂಸ, ಕೊಲ್ಲುವುದು ಯಾರು? ದೇವಕಿ ಅಲ್ಲ. ನೀನು ದೇವಕಿಯ ಕತ್ತು ಯಾಕೆ ಕತ್ತರಿಸ್ತಿ? ಅವಳ ಗರ್ಭ ಮೊದಲನೇದ್ದಲ್ಲ, 8ನೇದ್ದಲ್ಲ. 8 ಅಂದರೆ ಒಂದೇ ದಿವಸದಲ್ಲಿ 8 ಗರ್ಭ ಆಗುವುದಿಲ್ಲಲ್ಲ. 8 ವರ್ಷ ಕನಿಷ್ಠ ಬೇಕಲ್ವಾ? ಅದಕ್ಕೆ ಜಾಸ್ತಿಯೇ. 8 ವರ್ಷ ನೀನು ಈಗ ಯಾಕೆ ಕೊಲ್ತೀನಿ? ಹೌದು ಅಂತ ಅನಿಸ್ತು. ತಲೆ ಇಲ್ಲ ನೋಡಿ, ಅದಕ್ಕೆ ಕಂಸ ಅಂತ ಹೇಳೋದು. ಕಂಸ ಅಂದರೆ ಬ್ರ್ಯಾಕೆಟ್ ಅಂತ ಅರ್ಥ. ಅಂದರೆ ಅದರ ಒಳಗೆ ಇಡಬೇಕಾದ್ದು, ಹೊರಗೆ ಬರಲಿಕ್ಕಿಲ್ಲ. ಅದಕ್ಕೆ ಪಾತ್ರೆಯೊಳಗೇ ಇರಬೇಕಾದ್ದು, ಹೊರಗೆ ಬರಲಿಕ್ಕಿಲ್ಲ. ಅದಕ್ಕೆ ಸ್ವಯಂ ವಿವೇಚನ ಶಕ್ತಿ ಇಲ್ಲ. ಆಯಿತು ಅಂತ ಹೇಳಿದ. ವಸುದೇವನ ಮಾತಲ್ಲಿ ಕೃಷ್ಣ ಕೂತು, ಸತ್ಯ ಸಂಕಲ್ಪನಾದ ದೇವರು ಆ ಕಂಸನಿಗೆ ಸಮಾಧಾನವನ್ನು ಕೊಟ್ಟ. ಕಂಸ ದೇವಕಿಯನ್ನು ಬಿಟ್ಟ, ಸೆರೆಮನೆಯಲ್ಲಿ ಇಟ್ಟ. ಸೆರೆಮನೆಯಲ್ಲಿ ವಾಸ ದೇವಕಿ ವಸುದೇವರಿಗೆ ನಡೆಯಿತು. ಇದು ಸತ್ಯವ್ರತಂ. ಭಗವಂತನ ಸಂಕಲ್ಪ ಸತ್ಯ ನೋಡಿ. ಆ ಅಶರೀರವಾಣಿಯಲ್ಲಿ ಕೂತು ಭಗವಂತ ಆ ಸಂಕಲ್ಪವನ್ನು ಸತ್ಯ ಮಾಡಿದ. ಒಂದು ವೇಳೆ ಕಂಸ ಕೊಂದಿದ್ರೆ 8ನೇ ಗರ್ಭ ಕೊಲ್ಲುವುದೇ ಹಾಗೆ? ಗರ್ಭನೇ ಇಲ್ಲ, 8 ಗರ್ಭ ಇಲ್ಲವೇ ಇಲ್ಲ. ಹಾಗಾಗಿ ಕೃಷ್ಣನ ಮಾತು ಸುಳ್ಳಾಗ್ತಿತ್ತು ನೋಡಿ. ಸತ್ಯವ್ರತಂ. ಬ್ರಹ್ಮದೇವರು ಹೇಳ್ತಾರೆ, ಸ್ವಾಮಿ, ಆ ಮೂರ್ಖ ಕಂಸ ಕೈಯಲ್ಲಿಯೇ ಖಡ್ಗ AK-47 ಅಲ್ಲೇ ಒಂದು ಗುಂಡಿಗೆ ಒತ್ತಿದ್ರೆ ದೇವಕಿ ಔಟ್ ಆಗಿ ಬಿಡ್ತಿದ್ಲು. ಆದರೆ ಸತ್ಯ ಸಂಕಲ್ಪ ನಿಂದು, ಸತ್ಯವ್ರತ ನಿಂದು. 8ನೇ ಗರ್ಭ ಅಂದರೆ 1 ಮೇಲೆ 2 ಮೇಲೆ 3 4 5 6 7 ಮೇಲೆ 8. 1ಕ್ಕಿಂತ ಮುಂಚೆ 8 ಬರುವುದಿಲ್ಲ ಅಂತ ಭಗವಂತ ನಿನ್ನ ಸತ್ಯವ್ರತಂ, ನಿನ್ನ ವೃತ ಅದು ಸಂಕಲ್ಪ. ಸತ್ಯವ್ರತನಾದಂತಹ ಭಗವಂತ ದೇವಕಿಯ ಗರ್ಭಕ್ಕೆ ಭಗವಂತ ಪ್ರವೇಶ ಮಾಡಿದಾಗ ಬ್ರಹ್ಮಾದಿ ದೇವತೆಗಳು ಮಾಡಿದ ಸ್ತೋತ್ರ, ನಿನ್ನ ವ್ರತ ಇದು ಸಂಕಲ್ಪ, ಇದು ಸತ್ಯ 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 ಅಂತ ಅದನ್ನು ಹೇಳ್ತಾರೆ. ಇದೊಂದು ಮುಖ. ಸತ್ಯವ್ರತಂ ಎಂಬುದಕ್ಕೆ ಒಂದು ಮುಖ. ಇದಕ್ಕೆ ಇನ್ನೊಂದು ಮುಖ ಇದೆ, ನಮ್ಮ ಆಚಾರ್ಯರು ಹೇಳಿದ ಮುಖ. ಅದೇನು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣಾರ್ಪಣ ನಮಸ್ತೆ.